ಕಂಪೇರ್ ಮಾಡ್ಬೇಕು ಅಂದ್ರೆ ಟ್ರೆಡಿಷನಲಿ ನಾವೆಲ್ಲ ಏನೆಲ್ಲ ಹೂಡಿಕೆ ಮಾಡ್ತಾ ಇದ್ವಿ, ಟ್ರೆಡಿಷನಲಿ ಯಾವ ತರ ಒಂದು ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿದೀವಿ, ಅದಕ್ಕೆ ಕಂಪೇರ್ ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಆ ತರ ಮೈಂಡ್ ಸೆಟ್ ಇಲ್ಲಿ ಇಡ್ಕೋಬೇಕೆ ಹೊರ್ತು ನಾವು ಇದನ್ನ ಬೇರೆ ಯಾವುದೇ ತರದ ನೆಟ್ವರ್ಕ್ ಬೇಸ್ಡ್ ಕಾನ್ಸೆಪ್ಟ್ ಏನು ಮಾರ್ಕೆಟ್ ಅಲ್ಲಿ ನಡೀತಾ ಇದೆ ಅದಕ್ಕೆ ಯಾವುದೇ ರೀತಿಯ 1%, ನಾನು ಮೆನ್ಷನ್ ಮಾಡ್ತಿರೋದು ಯಾವುದೇ ಆಂಗಲ್ ಇಂದ ನೀವು 1% ಕೂಡ ಯಾವ ಸಿಸ್ಟಮ್ಗೂ ಕೂಡ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಇದ್ರಷ್ಟು ಇರ್ತಕ್ಕಂಥ ಟೆಕ್ನಿಕಲಿ ಸ್ಟ್ರಾಂಗ್ ಇಕೋ ಸಿಸ್ಟಮ್ ನ ಪಾರ್ಟಿಸಿಪೇಷನ್ ಆನ್ ಡೇಟ್ ಚೈನ್ ಟ್ರಾನ್ಸ್ಪರೆನ್ಸಿ ಯಾವ್ದ್ರಲ್ಲೂ ಇಲ್ಲ. ದ ಪ್ರೊಡಕ್ಟಿವಿಟಿ ವಿಷನರಿ ಅಂದ್ರೆ ಕಮ್ಮಿಂಗ್ ಪ್ರೊಡಕ್ಟಿವಿಟಿ ಥಿಂಗ್ಸ್ ನ ಏನ್ ವಿಷನ್ ಇಟ್ಕೊಂಡು ಸಿಸ್ಟಮ್ ಹೊರಟಿದೆ, ಆ ಕ್ಲಾರಿಟಿ ಒಂದಿಗೆ ನೋಡಿ. ಇದು ಸಿಸ್ಟಮ್ ಇವಾಗೂ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇದು ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಪ್ಲಾನ್ ತರ 1x 2x 3x ಮಂತ್ಲಿ ಪರ್ಸೆಂಟೇಜ್ ಬೇಸ್ಡ್ ನಡೀತಾ ಇರ್ತಕ್ಕಂಥ ಸಿಸ್ಟಮ್ ಅಲ್ಲ. ಮುಂದಿನ ಫ್ಯೂಚರ್ಗೆ ಕ್ರಿಪ್ಟೋ ವೆಬ್ 3 ಲೈಕ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಒಂದು ಅಡಾಪ್ಟಿವಿಟಿ ಥಿಂಗ್ಸ್ ಜನ ಆಲ್ರೆಡಿ ಅದನ್ನ ಕನ್ವರ್ಟ್ ಆಗ್ತಾ ಇದ್ದಾರೆ ಅಥವಾ ಅದಕ್ಕೆ ಲೈಕ್ ಅಡಾಪ್ಟ್ ಆಗ್ತಾ ಇದ್ದಾರೆ. ಸೊ ಆ ಬರ್ತಕ್ಕಂಥ ಪ್ರೊಡಕ್ಟಿವಿಟಿನ ಕ್ರಿಪ್ಟೋದಲ್ಲಿ ವೆಬ್ 3 ಮಾಡ್ಯೂಲ್ ಅಲ್ಲಿ ಸಿಸ್ಟಮ್ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ಆಸ್ ಅ ಸೊಲ್ಯೂಷನ್ ಟು ದ ಕ್ರಿಪ್ಟೋ ಕಮ್ಯುನಿಟಿ. ಸೊ ಸೊಲ್ಯೂಷನ್ ಇಡೀ ಕ್ರಿಪ್ಟೋಗೆ ಒಂದು ಒಂದು ಸೊಲ್ಯೂಷನ್ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒರಿಜಿನ್ LGNS. ಓಕೆ, ಬಟ್ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ ಸಿಸ್ಟಮ್ ಯಾವ ತರ ಫೋಕಸ್ಡ್ ಆಗಿದೆ. ನಾನು ಇವಾಗೂ ಹೇಳ್ತೀನಿ ನಿಮಗೆ, ಬರೀ ಪ್ರೈಸ್ ಫ್ಯಾಕ್ಟ್ ನ ಹೊರತಾಗಿ ಸಿಸ್ಟಮಿನ ವಿಷನ್ ಕ್ಲಾರಿಟಿ, ಅದು ಏನ್ ಮಾಡ್ಲಿಕ್ಕೆ ಹೊರಟಿದೆ, ಏನ್ ಮಾಡಿದೆ, ಯಾವ ತರ ಪ್ರೂವ್ ಮಾಡಿದೆ ಅಂತಕ್ಕಂಥ ವಿಚಾರ ನಿಮ್ಮ ತಲೆಯಲ್ಲಿ ಇಲ್ಲ ಅಂತಂದ್ರೆ ಈ ಆಲ್ರೆಡಿ ನಾವು ನೋಡ್ತಾ ಇದ್ವಿ ಆ ತರ ಮೈಂಡ್ ಸೆಟ್ ಇರ್ತಕ್ಕಂಥ ಜನಗಳು ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತಿದ್ದಾರೆ. ಸೊ ಅದು ನೋಡಿ, ಸಿಸ್ಟಮ್ ಇಲ್ಲಿ ತನಕನೂ ಕೂಡ ಯಾರಿಗೂ ಕೂಡ ರೂಲ್ ಮಾಡಿಲ್ಲ, ಅಂದ್ರೆ ಲೈಕ್ ಕಂಟ್ರೋಲ್ಡ್ ಆಗಿ ಇಡ್ಕೊಂಡಿಲ್ಲ ಫಂಡ್ ಅನ್ನ. ನೀವು ಬೇರೆ ಯಾವುದೇ ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ನೋಡಿ, ನೀವು ಒಂದ್ಸಲ ಫಂಡ್ ಕೊಟ್ರಿ ಅಂದ್ರೆ ಮುಗೀತು. ಅದ್ರದ್ದು ಅದು ಯಾವ ತರ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಏನೋ ಸಿಸ್ಟಮ್ ಎಲ್ಲಾ ಚೆನ್ನಾಗಿ ನಡೆಯುವಾಗ ಎಲ್ಲವೂ 2 months ಡಬಲ್ 3 months ಡಬಲ್ ಅಥವಾ ಬರುತ್ತೆ. ತಮ್ಮ ಲೀಡರ್ ಬೆನಿಫಿಟ್ ಗೆ ಮಾತ್ರ ಸಿಸ್ಟಮ್ ಮಾಡ್ತಕ್ಕಂಥದ್ದು ಮಾರ್ಕೆಟ್ ಅಲ್ಲಿ. ಓನ್ಲಿ ದ LGNS ಇನ್ವೆಸ್ಟರ್ಸ್ಗೋಸ್ಕರ ಸಿಸ್ಟಮ್. ಅಂದ್ರೆ ನೀವು ಮೋರ್ ದನ್ ಸಮ್ ಪರ್ಸೆಂಟೇಜ್ ನ ಕಂಪೇರ್ ಮಾಡಿದ್ರೆ, ಸೊ ಇಲ್ಲಿ ಇನ್ವೆಸ್ಟರ್ ಇಸ್ ದ ಪ್ರಯರ್ ಬೆನಿಫಿಟ್ ಹೋಲ್ಡರ್ ಅಂದ್ರೆ, ಯಾಕಂದ್ರೆ ಅವ್ರ ಅಸೆಟ್ ಅವ್ರ ಕಂಟ್ರೋಲ್ ಇರುತ್ತೆ. ಸೊ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ನೀವು ಬೇರೆ ಯಾವುದೇ ಸಿಸ್ಟಮ್ ನ ಕಂಪೇರ್ ಮಾಡಿದ್ರು ಲೀಡರ್ ಪರ್ಪೋಸ್, ಲೀಡರ್ ಓರಿಯೆಂಟೆಡ್, ಲೀಡರ್ ತಮ್ಮ ಸೆಲ್ಫಿಶ್ಗೆ ನಡೀತಾ ಇರತಕ್ಕಂತ ಸಿಸ್ಟಮ್ ಅಂತ ಹೇಳ್ಬೋದು. ಅದನ್ನ ನೀವು ಕಂಪೇರ್ ಮಾಡ್ತೀರಾ, ಅದು ಪ್ರಾಕ್ಟಿಕಲಿ ಕೂಡ ಅನುಭವ ಆಗುತ್ತೆ. ನಾನು ಹೇಳೋದ್ಕಿಂತ ಜಾಸ್ತಿ, ಸೊ ನಾವು ಮುಂಚೆ ಮಾಡಿರ್ತಕ್ಕಂಥ ಸಿಸ್ಟಮ್ ನ ನೀವು ಕಂಪೇರ್ ಮಾಡಿ ಅಥವಾ ಪ್ರೆಸೆಂಟ್ ಯಾವ್ದಕ್ಕೂ ನೀವು ಕಂಪೇರ್ ಮಾಡಿದ್ರೆ ಯಾವ ತರ ಲೀಡರ್ಸ್ ಜೋಶ್ ಆಗಿರ್ತಾರೆ, ಯಾವ್ದಕ್ಕೆ ಮಾಡ್ತಾ ಇರ್ತಾರೆ, ಅದನ್ನ ನೀವು ಒಂದು ಸಲ ಅನಲೈಸ್ ಮಾಡಿ ಬಿಫೋರ್ ಒಂದು 2-3 years. ಅಂದ್ರೆ ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ನಾವು ಇರ್ತಕ್ಕಂಥದ್ದು ನೆಟ್ವರ್ಕ್ ಬೇಸ್ಡ್ ಓರಿಯೆಂಟೆಡ್ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಅಲ್ಲಿ ಅಲ್ಲ. ಆಲ್ದೋ ಇರ್ಬೋದು ಒರಿಜಿನ್ LGNS ತರ ಕಾಪಿ ಪೇಸ್ಟ್ ಮಾರ್ಕೆಟ್ ಅಲ್ಲಿ ಬಂದಿರ್ಬೋದು, ನೀವು ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗಲ್ಲ. ಪ್ರೊಡಕ್ಟಿವಿಟಿ, ಕಮ್ಮಿಂಗ್ ವಿಷನ್, ಪಾರ್ಟಿಸಿಪೇಷನ್, ಇಕೋಸಿಸ್ಟಮ್ ಯಾವ ತರ ಪಾರ್ಟಿಸಿಪೇಟ್ ಆಗ್ತಾ ಇದೆ ಅಂತಕ್ಕಂಥದ್ನ ನಾವು ಅದನ್ನ ತಿಳ್ಕೊಬೇಕಾಗುತ್ತೆ. ಸೊ ಪ್ರೈಸ್ ವಿಷನ್ ಈ ಎರಡು ವಿಚಾರದಲ್ಲಿ ನಾವು ಯಾವ್ದನ್ನ ಡಿಸೈಡ್ ಮಾಡಿ ಸಿಸ್ಟಮ್ ಅಲ್ಲಿ ಎಂಟ್ರಿ ಆಗ್ತಿವೋ ಅದ್ರ ಮೇಲೆ ನಾವು ಡಿಸೈಡ್ ಆಗುತ್ತೆ ನಾವು ಸಿಸ್ಟಮ್ ಅಲ್ಲಿ ಸಸ್ಟೈನ್ ಆಗ್ತೀನೋ ಇಲ್ವೋ. ಬರೀ ಪ್ರೈಸ್ ಫ್ಯಾಕ್ಟರ್ ಇಂದ ನನ್ನ ಪೋರ್ಟ್ಫೋಲಿಯೋ ಕಮ್ಮಿ ಆಗ್ತಾ ಇದೆ, ನನ್ನ ಪೋರ್ಟ್ಫೋಲಿಯೋ ಡೌನ್ ಆಗಿದೆ, ಅಥವಾ LGNS ವ್ಯಾನಿಶ್ ಆಗುತ್ತಾ, ಝೀರೋ ಆಗುತ್ತಾ, ಇದು ಹೋಗ್ಬಿಡುತ್ತಾ ಅಂತಕ್ಕಂಥ ಮೈಂಡ್ ಸೆಟ್, ಬರೀ ಅದೇ ಒಂದು ಥಾಟ್ ಪ್ರೊಸೆಸ್ ಇದ್ರೆ, ಸೊ ನಮಗೆ ಇನ್ನೊಂದ್ ಸೈಡ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಕೆಲಸಗಳು ನಡೀತಾ ಇದೆ, ಯಾವ ತರ ಇಕೋ ಸಿಸ್ಟಮ್ ಪಾರ್ಟಿಸಿಪೇಟ್ ಆಗ್ತಾ ಇದೆ, ಇಕೋ ಸಿಸ್ಟಮ್ ಯಾವ ತರ ಸ್ಟ್ಯಾಂಡ್ ಆಗಿದೆ ಅಂತಕ್ಕಂಥ ತಿಳ್ಕೊಂಡಿಲ್ಲ ಅಂತಂದ್ರೆ, ಸೊ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಇದರಲ್ಲಿ ಸಸ್ಟೈನ್ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಅದ್ರ ಬಗ್ಗೆ ತಿಳ್ಕೋಬೇಕು. ಓಕೆ, ನಾವ್ ಇವತ್ತು LGNS ಅಲ್ಲಿ ಯಾವ ತರ ನೀವು ಪೋರ್ಟ್ಫೋಲಿಯೋನ ಕಂಪ್ಯಾರಿಸನ್ ಮಾಡ್ಬೇಕು ಅಂದ್ರೆ, ಯಾವ ತರ ನಾವು ಗೋಲ್ಡ್ ಅಸೆಟ್ ನ ಯಾವ ತರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದಕ್ಕೆ ಕಂಪ್ಯಾರಿಸನ್ ಇರಬೇಕು, ಅಥವಾ ಬೇರೆ ಬೇರೆ ಕ್ರಿಪ್ಟೋಗಳಿಗೆ ಕಂಪ್ಯಾರಿಸನ್ ಮಾಡಬೇಕು. ಸೊ ಅದನ್ನ ಯಾವ ತರ ಲಾಸ್ಟ್ 2 months 3 months 5 months ಅಲ್ಲ, ಅಟ್ಲೀಸ್ಟ್ 1 to 2 years ನೀವು ಕಂಪ್ಯಾರಿಸನ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಯಾವ ತರ ಸ್ಟ್ರಗ್ಲಿಂಗ್ ಆಗ್ತಾ ಇದೆ, ಹೌದು ಯಾವ ತರ ಸ್ಟ್ರಗಲ್ ಆಗ್ತಾ ಇದೆ, ಅದನ್ನ ನೀವು ಕಂಪೇರ್ ಮಾಡ್ಬೇಕಾಗಿರೋದು. ಸೊ 1 to 2 years 3 years ಲಾಂಗ್ ಟರ್ಮ್ ಅಲ್ಲಿ ಲಾಸ್ಟ್ 2 to 3 years ಇಂದ ಏನೆಲ್ಲ ಮಾರ್ಕೆಟ್ ಅಲ್ಲಿ ಫಿನಾನ್ಷಿಯಲಿ ಅಡಾಪ್ಟ್ ಆಗಿದ್ದಾರೆ ಅದ್ರ ಜೊತೆ ನೀವು LGNS ನ ಕಂಪೇರ್ ಮಾಡಿ, ಸೊ ಅದಕ್ಕಿಂತ ಕಂಪ್ಯಾರಿಟಿವ್ಲಿ ಎಷ್ಟು ಸಸ್ಟೈನಬಿಲಿಟಿ, ಯಾವ ತರ ಬೇಸ್ಡ್ ಆಗಿ ನಾವು ಫಾರ್ವರ್ಡ್ ಆಗಿದ್ದೀವಿ ಅಂತಕ್ಕಂಥದ್ನ LGNS ಇಂದ ನಾವು ತಿಳ್ಕೊಬಹುದು. ನಾವು ಆಲ್ರೆಡಿ ಹೇಳ್ತಿದ್ದೀನಿ, ಶಾರ್ಟ್ ಟರ್ಮ್ ಒಂದು ಮೈಂಡ್ ಸೆಟ್, ಕ್ವಿಕ್ ಮನಿ ಇಲ್ಲಿ ವರ್ಕ್ ನಡೀತಕ್ಕಂಥದ್ದಲ್ಲ. ಒನ್ ಥಿಂಗ್
ಸೆಕೆಂಡ್ ಥಿಂಗ್, ಸೊ ಇದನ್ನ ಕಮಿಟ್ಮೆಂಟ್ ಬೇಸ್ಡ್ ನಾವ್ ಯಾವುದೇ ತರದ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲೂ ಕೂಡ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅಂದ್ರೆ ಇಂತಿಷ್ಟು ನೋಡಿ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಇದ್ದಾಗ ಸೊ ನಾವು ಒಂದೊಂದ್ಸಲ ಏನ್ ಮಾಡ್ಬೇಕಾಗುತ್ತೆ, ಬೇರ್ ಮಾಡ್ಬೇಕಾಗುತ್ತೆ, ಪೇಶನ್ಸ್ ಇರ್ಬೇಕಾಗುತ್ತೆ. ಓಕೆ, ಇದು ಕಂಪ್ಯಾರಿಟ್ಲಿ ಮಾರ್ಕೆಟ್ ಯಾರ ಕಂಟ್ರೋಲು ಇಲ್ಲ. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಕಮ್ಯುನಿಟಿ. ಜನಗಳು ಅದನ್ನ ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾರೆ, ಜನಗಳು ಯಾವ ತರ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ, ಅದ್ರ ಬೇಸ್ಡ್ ಮೇಲೆ ಏನಾಗುತ್ತೆ, ಪ್ರೈಸ್ ಫ್ಯಾಕ್ಟರ್ ಮತ್ತೆ ಬೈಯಿಂಗ್ ರೇಷಿಯೋ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಸೊ ನಾವು ಇದನ್ನ ಕಮಿಟ್ಮೆಂಟ್ ಬೇಸ್ಡ್ ಮೇಲೆ ನಮಗೆ ಮಂತ್ಲಿ ಇಂತಿಷ್ಟು ಬಂದೇ ಬರುತ್ತೆ, ಮಂತ್ಲಿ ಇಂತಿಷ್ಟು ತಗೊಳ್ಳೇಬೇಕು ಅಥವಾ ಈ ಬರ್ತಕ್ಕಂತ ಇದರಿಂದನೇ ನನಗೆ ಯಾವುದೋ ರೀತಿಯ ಡಿಪೆಂಡೆನ್ಸಿ ಅಂತಕ್ಕಂಥ ಮೈಂಡ್ ಸೆಟ್ ಯಾವ ಫಿನಾನ್ಷಿಯಲ್ ಎಲ್ಲೂ ಕೂಡ ಆ ಮೈಂಡ್ ಸೆಟ್ ಅಲ್ಲಿ ನೀವು ಇನ್ವಾಲ್ವ್ ಆಗ್ಲಿಕ್ಕೆ ಆಗಲ್ಲ. ಸೊ ಅದು ವರ್ಕು ಕೂಡ ಆಗಲ್ಲ. ಓಕೆ, ಯಾಕೆ ನಾನು ಈ ಮಾತು ಹೇಳಿದೆ ಅಂದ್ರೆ, ಸಾಕಷ್ಟು ಜನ ಪ್ರೈಸ್ ಫ್ಯಾಕ್ಟರ್ ನ ವೇರಿಯೇಷನ್ ಆದಾಗ ತಮ್ಮ ರೀಸನ್ಸ್ ನ ಹೇಳ್ತೀರಾ, ಬಟ್ ಅದು ಇಲ್ಲಿ ಯಾವುದೇ ತರದ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಅದು ವರ್ಕ್ ಆಗಲ್ಲ. ಯಾಕಂದ್ರೆ ಸೊ ಮಾರ್ಕೆಟ್ ಸಿನಾರಿಯೋಸ್ ಅನ್ನ ಅಕ್ಸೆಪ್ಟ್ ಮಾಡ್ತಕ್ಕಂಥ ಮೈಂಡ್ ಸೆಟ್ ಟೆಕ್ನಾಲಜಿಯಲ್ಲಿ ಯಾವ ತರ ಲೈಕ್ ಸಿಸ್ಟಮ್ ಅಲ್ಲಿ ಅಡಾಪ್ಟಿವ್ ಇದೆ ಅಂತಕ್ಕಂಥ ತಿಳ್ಕೊಬೇಕು. ಓಕೆ, ಸೊ ನಾನು ಇವತ್ತು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ವಿಚಾರಗಳು ತಿಳಿಸ್ಕೊಡ್ತೀನಿ. ಪ್ರೈಸ್ ನ ಹೊರತಾಗಿ ಏನೆಲ್ಲ ನಮ್ಮ ವಿಚಾರ ನಮ್ಮ ತಲೆಯಲ್ಲಿ ಇರಬೇಕು. LGNS ಅಂತಕ್ಕಂಥದ್ದು ಏನಾಗ್ಬಿಟ್ಟಿದೆ ಫಸ್ಟ್ ಆಫ್ ಆಲ್ ಅಂತಂದ್ರೆ, ಒಂದು ಸೆಕೆಂಡರಿ ನಾಯ್ಸ್ ಇಂದ ಡಿಸ್ಟರ್ಬ್ ಆಗ್ತಾ ಇದೀವಿ. ಅಂದ್ರೆ ಒಂದು ನಮಗೆ ಸಿಸ್ಟಮ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಥವಾ ನಾವು ತಿಳ್ಕೊಳ್ತಕ್ಕಂಥ ಆಸಕ್ತಿ ಇದ್ರೂ ಕೂಡ ಸೆಕೆಂಡರಿ ನಾಯ್ಸ್ ಅಂದ್ರೆ ಬೇರೆಯವರ ಮಾತಿನ ಅವಲಂಬನೆ, ಅದು ಕಿವಿಲಿ ಅದೇ ನಮಗೆ ಒಂದು ಮೈಂಡ್ ಅಲ್ಲಿ ಕೂರ್ತಾ ಕೂರ್ತಾ ಅದೇ ಫೀಲ್ ಆಗ್ತಾ ಇರ್ತೀವಿ. ಯಾಕಂದ್ರೆ ಕ್ಷಣಿಕ ಕಾಲದಲ್ಲಿ ಯಾರೋ ಏನೋ ಇನ್ಕಮ್ ಮಾಡ್ತಾ ಇರ್ತಾರೆ ಅಥವಾ ಏನೋ ಸಿಗ್ತಾ ಇರುತ್ತೆ. ಸೊ ಅವ್ರ ಹೇಳ್ತಕ್ಕಂಥ ಮಾತಿಗೆ ಏನಾಗುತ್ತೆ, ಎಮೋಷನಲಿ ನಾವೇನ್ ಮಾಡ್ಬಿಡ್ತೀವಿ, ರಿಯಾಕ್ಷನ್ ಮಾಡ್ತೀವಿ. ನೋಡಿ, ಸಿಸ್ಟಮ್ ಯಾವ ತರ ಇದೆ ಅಂದ್ರೆ, ಸ್ಟಿಲ್ ನಾವು ಇವತ್ತು ಏನೆಲ್ಲ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯ ಸಿಸ್ಟಮ್ ಕಂಡೀಷನ್ ಇಟ್ಟಿಲ್ಲ. ಸೊ ಅದನ್ನ ನೀವು ತಿಳ್ಕೊಬೇಕಾಗಿರೋದು, ಸಿಸ್ಟಮ್ ಅನ್ನ ಅದನ್ನ ಯಾರು ಗೊತ್ತಾ, 100% ಈಗ ಇದನ್ನ ಬೈಯಿಂಗ್ ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೊಂಡು ಸಿಸ್ಟಮ್ ಇಂದ ಇದನ್ನು ಕೂಡ ಆಪರ್ಚುನಿಟಿ ಆಗಿ ತಗೊಂಡಿರ್ತಕ್ಕಂಥ ಎಕೋ ಸಿಸ್ಟಮ್ ನಮ್ಮಲ್ಲಿ ಇದೆ. 10,000, 50,000, $1,00,000 ಕೂಡ ನೀವು ಎಂತ ವರ್ಸ್ಟ್ ಸಿನಾರಿಯೋ ಮಾರ್ಕೆಟ್ ಕಂಡೀಷನ್ ಇದ್ರೂ ಕೂಡ ಇಕೋ ಸಿಸ್ಟಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಹಾಗಿದ್ರು ಕೂಡ ಜಾಸ್ತಿ ಸೆಲ್ಲಿಂಗ್ ಝೋನ್ ಇದ್ದಾಗ ಸೊ ಅದ್ರದ್ದು ಅರ್ಥ ಏನು ಅಂದ್ರೆ, ಸೊ ಸಿಸ್ಟಮಿನ ಕನೆಕ್ಟಿವಿಟಿ, ನಾಲೆಡ್ಜ್, ಫ್ಯೂಚರ್ ವಿಷನ್ ವಿಚಾರ ಇಲ್ಲದೆ ಎಕ್ಸಿಟ್ ಆಗ್ತಾ ಇರ್ತಾರೆ. ಅವರಿಗೆ ಯಾವುದೇ ರೀತಿಯ ಕಂಡೀಷನ್ ಸಿಸ್ಟಮ್ ಇಟ್ಟಿಲ್ಲ. ಅವರ ಅನಲೈಸೇಷನ್, ಅವರ ಥಿಂಕಿಂಗ್ ಪ್ರೋಸೆಸ್, ಅವರ ಸಿಸ್ಟಮ್ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ ಅದರಿಂದ ಅವರು ಡಿಸೈಡ್ ಮಾಡಿ ಸಸ್ಟೈನ್ ಆಗ್ಬೋದು. ಓಕೆ, ಸೊ ಇವತ್ತಿಂದು ಸಬ್ಜೆಕ್ಟ್ ಏನು ಅಂತಂದ್ರೆ, ಸೊ ಅನುಬೀಸ್ ಲ್ಯಾಬ್ಸ್ ಅಲ್ಲಿ ಏನೆಲ್ಲ ಒಂದು ಅಪ್ಡೇಟ್ ಬಂದಿದೆ ಅಂತಕ್ಕಂಥದ್ದು ವಿಚಾರನ ತಿಳ್ಕೊಳ್ಳೋಣ. ಸೊ ಅದಾದ ನಂತರ ಸೊ ಯಾವ ತರ ಆನ್ ಡೇಟ್ ಚೇನ್ ಅಂದ್ರೆ ಟ್ರಾನ್ಸ್ಪರೆನ್ಸ್ ಆಗಿ ಅಸೆಟ್ ಸಿಸ್ಟಮ್ ಅಲ್ಲಿ ಸೆಕ್ಯೂರ್ಡ್ ಆಗಿದೆ. ಆನ್ ಡೇಟ್ ಚೇನ್ ಅಂದ್ರೆ ಬ್ಲಾಕ್ ಚೇನ್ ಅಲ್ಲಿ ಅಸೆಟ್ ಯಾವ ತರ ಸೆಕ್ಯೂರ್ಡ್ ಆಗಿದೆ ಅಂತಕ್ಕಂಥದ್ದು ಅಫಿಷಿಯಲಿ ಸಿಸ್ಟಮ್ ರಿಲೀಸ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಎಷ್ಟು ಫಂಡ್ ಅಲೋಕೇಟ್ ಆಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಸೊ ಅನುಬೀಸ್ ಚೈನಿನ ಟ್ರಾನ್ಸ್ಪರೆಂಟ್ ತಿಳ್ಕೊಳ್ಳೋಣ. ಸೊ ಅದ್ರ ಜೊತೆ ಜೊತೆ ಸೊ ಎಲ್ಲರೂ ಕೂಡ ಅದನ್ನ ಯಾವ ತರ ವೆರಿಫೈಡ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅಂಡ್ ದೆನ್ ಎಕ್ಸ್ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಸೊ ಏನೆಲ್ಲ ವಿಚಾರಗಳ ಬಗ್ಗೆ ಡಿಸ್ಕಷನ್ ಆಗ್ತಾ ಇರುತ್ತೆ, ಅಂದ್ರೆ ಏನೆಲ್ಲ ಮಾರ್ಕೆಟ್ ಸಿನಾರಿಯೋ ನಡೀತಾ ಇರುತ್ತೆ, ಸೊ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ಅದನ್ನ ಯಾವ ತರ ನಾವು ಅನಲೈಸ್ ಮಾಡಬೇಕು, ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಸೊ ಇವತ್ತು ನಾವ್ ಏನ್ ಮಾಡೋಣ, ತಿಳ್ಕೊಳ್ಳೋಣ. ಅಂಡ್ ದೆನ್ ಸಿಸ್ಟಮ್ ವೈಟ್ ಪೇಪರ್ ಅಲ್ಲಿ ಏನೇ ತಿಳಿಸಿದೆ, ಅಂದ್ರೆ ತಮ್ಮದೇ ಆದಂತ ವಿಷನ್ ಅನ್ನ ವೈಟ್ ಪೇಪರ್ ಅಲ್ಲಿ ಏನು ಹೇಳಿದೆ ಅದು ನಿಜವಾಗ್ಲೂ ಟ್ರಾನ್ಸ್ಪರೆಂಟ್ ಆಗಿದೆನಾ, ಆ ಏನು ವೈಟ್ ಪೇಪರ್ ಅಲ್ಲಿ ಹೇಳಿರ್ತಕ್ಕಂಥ ವಿಚಾರ ಓಪನ್ ಸೋರ್ಸ್ ಇದೆನಾ, ಅಂದ್ರೆ ಅದನ್ನ ಎಲ್ಲರೂ ಕೂಡ ನೋಡ್ಬೋದಾ, ವೆರಿಫೈಡ್ ಮಾಡ್ಬೋದಾ, ಚೆಕ್ ಮಾಡ್ಬೋದಾ, ನಿಜವಾಗ್ಲೂ ಆ ಅಸೆಟ್ ಬ್ಯಾಕಪ್ ಇದೆನಾ ಅಂತಕ್ಕಂಥದ್ನ ವೈಟ್ ಪೇಪರ್ ಅಲ್ಲಿ ಏನ್ ವಿಚಾರ ಮೆನ್ಷನ್ ಮಾಡಿದೆ ಅದನ್ನು ಕೂಡ ಇವತ್ತು ತಿಳ್ಕೊಳ್ಳೋಣ. ಸೊ ನಾನು ಆಲ್ವೇಸ್ ಹೇಳ್ತೀನಿ, ಇಲ್ಲಿ ಯಾವುದೇ ತರದ ಅಪ್ಡೇಟ್ಸ್ ಏನೇ ಬಂದ್ರು ಕೂಡ ಥ್ರೂ ಸೋಷಿಯಲ್ ಮೀಡಿಯಾಸ್, ಸೊ ನಾವ್ ಯಾವ ತರ ಅಲರ್ಟ್ ಆಗಿ ನಾವು ತಿಳ್ಕೊಳ್ತಾ ಇರ್ತೀವಿ ಅದ್ರ ಮೇಲೆ ನಮಗೆ ವಿಚಾರಗಳು ಸೊ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ ಸೋಷಿಯಲ್ ಮೀಡಿಯಾ ಪೇಜ್ ಇರ್ಬೋದು, ಅದನ್ನು ಕೂಡ ಫಾಲೋ ಮಾಡಿ. ಓಕೆ, ಸೊ ಅದರಿಂದ ಸಾಕಷ್ಟು ವಿಚಾರಗಳು ಏನಾಗುತ್ತೆ ನಮಗೆ ತಿಳಿತಾ ಹೋಗುತ್ತೆ. ಸೊ ಅನುಬೀಸ್ ಸೊ ಲ್ಯಾಬ್ಸ್ ಅಲ್ಲಿ ನೋಡ್ತಾ ಇದ್ರೆ ಅದು ಅಫಿಷಿಯಲಿ ಅನುಬೀಸ್ ನ ಪೇಜ್ ಆಗಿರುತ್ತೆ. ಓಕೆ, ಸೊ ನೋಡ್ತಾ ಇದ್ದೀರಾ, ಎ ಸ್ಟ್ರಾಂಗ್ ಚೈನ್ ನೀಡ್ಸ್ ಅ ಸ್ಟ್ರಾಂಗ್ ಪ್ರಾಜೆಕ್ಟ್, ಎ ಸ್ಟ್ರಾಂಗ್ ಪ್ರಾಜೆಕ್ಟ್ಸ್ ನೀಡ್ ದ ರೈಟ್ ಇಕೋಸಿಸ್ಟಮ್. ಸೊ ಇದನ್ನ ನಾವು ಕಂಪ್ಲೀಟ್ಲಿ ಡಿಸ್ಕಷನ್ ಮಾಡೋಣ, ಇದರದ ಅರ್ಥ. ಸೊ ಇದು ರೀಸೆಂಟ್ಲಿ ಬಂದಿರತಕ್ಕಂತ ಅಪ್ಡೇಟ್.
ಸೊ ಸ್ಟ್ರಾಂಗ್ ಬ್ಲಾಕ್ ಚೈನ್ ಇಸ್ ಅ ನೆವರ್ ಬಿಲ್ಟ್ ಬೈ ಟೆಕ್ನಾಲಜಿ ಅಲೋನ್. ಓಕೆ, ಸೊ ಏನೆಲ್ಲ ಬ್ಲಾಕ್ ಚೈನ್ ಕ್ರಿಯೇಟ್ ಆಗ್ತಿದೆ ಅಥವಾ ಬ್ಲಾಕ್ ಚೈನ್ ಬಿಲ್ಡ್ ಆಗಿದೆ, ಅದು ಬರೀ ಟೆಕ್ನಾಲಜಿ ಒಂದ್ರಿಂದ ಮಾತ್ರ ಡಿಸೈಡ್ ಆಗ್ತಕ್ಕಂಥದ್ದಲ್ಲ. ಅಂದ್ರೆ ಟೆಕ್ನಾಲಜಿ ತುಂಬಾ ಸ್ಟ್ರಾಂಗ್ ಇದೆ ಬ್ಲಾಕ್ ಚೈನ್ದು, ಅದ್ರ ಒಂದ್ರಿಂದ ಅದ್ರದ್ದು ಸ್ಟ್ರೆಂತ್ ನ ನಾವು ಅಳಿಲಿಕ್ಕಾಗಲ್ಲ. ಯಾವ್ದ್ರಿಂದ ಅಳಿಬೇಕಾಗತ್ತೆ ಅಂದ್ರೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಚೈನ್ ಸ್ಟ್ಯಾಂಡ್ಸ್ ಅ ಥ್ರೈವಿಂಗ್ ಎಕೋಸಿಸ್ಟಮ್ ಆಫ್ ಅ ಬಿಲ್ಡರ್ಸ್, ಇನೋವೇಟರ್ಸ್ ಅಂಡ್ ಅ ಪ್ರಾಜೆಕ್ಟ್ ಕ್ರಿಯೇಟಿಂಗ್ ಅ ರಿಯಲ್ ವ್ಯಾಲ್ಯೂ. ಅಂದ್ರೆ ಸೊ ಅದರಲ್ಲಿ ಇರ್ತಕ್ಕಂತ ಸ್ಟ್ಯಾಂಡ್ಸ್ ಯಾವ ತರ ಇಕೋಸಿಸ್ಟಮ್ ನ ಬಿಲ್ಡ್ ಮಾಡ್ತಕ್ಕಂತ ಒಂದು ಕಮ್ಯುನಿಟಿ, ಬಿಲ್ಡರ್ಸು, ಇನೋವೇಟರ್ಸು ಸಿಸ್ಟಮ್ ಅಲ್ಲಿ ಯಾವ ತರ ಇನ್ವಾಲ್ವ್ ಇರ್ತಾರೆ. ಸೊ ಆ ಪಾರ್ಟಿಸಿಪೇಷನ್, ಆ ಬ್ಲಾಕ್ ಚೈನ್ ನ ಅಥವಾ ಅದರದ್ದು ಪಾರ್ಟಿಸಿಪೇಷನ್ ನ ಅದಕ್ಕೆ ಆದಂತ ಒಂದು ರಿಯಲ್ ವ್ಯಾಲ್ಯೂ ಕೊಡ್ಲಿಕ್ಕೆ ಏನೆಲ್ಲ ಒಂದು ಕಮ್ಯುನಿಟಿ ಸ್ಟ್ರಾಂಗ್ ಆಗಿ ಇರುತ್ತೆ, ಅದು ಕೂಡ ಕೌಂಟ್ ಆಗುತ್ತೆ ಒಂದು ಸ್ಟ್ರಾಂಗ್ ಬ್ಲಾಕ್ ಚೈನ್ ಬಿಲ್ಟ್ ಆಗ್ಲಿಕ್ಕೆ. ಬರೀ ಟೆಕ್ನಾಲಜಿ ಒಂದೇ ಸ್ಟ್ರಾಂಗ್ ಇದ್ರೆ ಆಗಲ್ಲ, ಅದರಿಂದ ಕಮ್ಯುನಿಟಿನೂ ಕೂಡ ಸ್ಟ್ರಾಂಗ್ ಆಗಿ ಇರಬೇಕು. ಓಕೆ, ಸೊ ಸ್ಟ್ರಾಂಗ್ ಪ್ರಾಜೆಕ್ಟ್ಸ್ ರಿಕ್ವೈರ್ ಮೋರ್ ದೆನ್ ಇನ್ಫ್ರಾಸ್ಟ್ರಕ್ಚರ್, ದೇ ನೀಡ್ ದ ರೈಟ್ ಎನ್ವಿರಾನ್ಮೆಂಟ್ ಟು ಗ್ರೋ. ಸೊ ಸ್ಟ್ರಾಂಗ್ ಪ್ರಾಜೆಕ್ಟ್ ಗೆ ಸೊ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ಏನಿದೆ, ಸೊ ಸೆಲೆಕ್ಟಿವ್ ಪ್ರೈವಸಿ ಫೈನಾನ್ಸ್ ನೆಕ್ಸ್ಟ್ ಜನರೇಷನ್ ವೆಬ್ 3 ನೆಕ್ಸ್ಟ್ ಜನರೇಷನ್ ಪ್ರೈವಸಿ ಪ್ರೋಟೋಕಾಲ್, ಸೆಲೆಕ್ಟಿವ್ ಪ್ರೈವಸಿ ಪ್ರೋಟೋಕಾಲ್ ಮುಖಾಂತರ ಬರ್ತಾ ಇರತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್, ಪ್ರೊವೈಡಿಂಗ್ ಅ ಸೆಕ್ಯೂರಿಟಿ, ಟ್ರಾನ್ಸ್ಪರೆಂಟಿ, ಸ್ಕೇಲೆಬಲ್ ಇನ್ಫ್ರಾಸ್ಟ್ರಕ್ಚರ್. ಅಂದ್ರೆ ಒಂದು ಡಿಸೆಂಟ್ರಲೈಸ್ಡ್ ಒಂದು ಥಿಂಗ್ಸ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ಒಂದು ಚಾಲೆಂಜಸ್ ಇದೆ, ಒಂದು ಆನ್ ಡೇಟಾ ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ಪ್ರೈವಸಿ ರಿಲೇಟೆಡ್ ಆಗಿರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ಒಂದು ವೆರಿ ಅಪ್ಡೇಟೆಡ್ ವೇ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್ ಅಂತ ಹೇಳ್ಬೋದು. ಓಕೆ, ಸೊ ಅದ್ರ ಜೊತೆ ಸೊ ಅನುಬೀಸ್ ಲ್ಯಾಬ್ ಸಾಕಷ್ಟು ಒಂದು ಫೌಂಡರ್ಸ್ ಗೆ, ಡೆವಲಪರ್ಸ್ ಗೆ ಒಂದು ಒಂದು ಆಪರ್ಚುನಿಟಿ ಆಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸಾಕಷ್ಟು ಜನ ಇನ್ವಾಲ್ವ್ ಆಗಿರ್ತಕ್ಕಂಥದ್ನ ಸೊ ನಾವು ನೋಡ್ಬೋದು. ಓಕೆ, ಸೊ ಅನುಬೀಸ್ ಲ್ಯಾಬ್, ಅನುಬೀಸ್ ಬ್ಲಾಕ್ ಚೈನ್ ಏನಿದೆ, ತಮ್ಮದೇ ಆದಂತ ಕೆಲಸದಲ್ಲಿ ಮುಂದುವರಿತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಪ್ರೈವಸಿ ಪ್ರೋಟೋಕಾಲು ಬೇರೆ ಬೇರೆ ಕೊಲಾಬ್ರೇಷನ್ಸ್ ನಾವು ನೋಡ್ತಾ ಇದೀವಿ. ಸೊ ನಾವು ಮಾರ್ಕೆಟ್ ಅಲ್ಲಿ ಸಾಕಷ್ಟು ವರ್ಡ್ಸ್ ನಾವು ಕೇಳೇ ಇರಲ್ಲ. ಈಗ ಆಲ್ರೆಡಿ ಕಾಯಿನ್ ಜಿಕೋ ಆಗಿರ್ಬೋದು, ಆಡ್ಸ್ 3 ಆಗಿರ್ಬೋದು, OS ಆಗಿರ್ಬೋದು, ಇವನ್ನೆಲ್ಲ ನೀವು ಗೂಗಲ್ ಮಾಡಿ ಚೆಕ್ ಮಾಡಿ, ಅವೆಲ್ಲ ಎಂತ ದೊಡ್ಡ ಸಿಸ್ಟಮ್ ಮಾರ್ಕೆಟ್ ಕ್ರಿಪ್ಟೋದಲ್ಲಿ. ಅವೆ ಎಂತ ಎಂತ ವಾಸ್ಟ್ ಆಗಿ ಇಡೀ ವರ್ಲ್ಡ್ ವೈಡ್ ಕಮ್ಯುನಿಟಿ ಗ್ರೋತ್, ಅಂದ್ರೆ ಅದನ್ನ ಯೂಸರ್ಸ್ ಆಗಿ ಇರ್ತಕ್ಕಂಥ ಸಿಸ್ಟಮ್ ಜೊತೆ ಸಿಸ್ಟಮ್ ಕೊಲಾಬ್ರೇಟ್ ಆಗ್ತಾ ಇದೆ ಅಂತಂದ್ರೆ, ನಾವ್ ಅದನ್ನ ಥಿಂಕ್ ಮಾಡಬೇಕು, ಕಂಪೇರ್ ಮಾಡಬೇಕು, ಸಿಸ್ಟಮ್ ಯಾವ ತರ ವಿಷನ್ ಇದೆ ಅಂತಕ್ಕಂಥದ್ನ. ಸೊ ಸೊ ಸಸ್ಟೈನಬಲ್ ಫೌಂಡೇಶನ್ ಅಂದ್ರೆ ಫ್ಯೂಚರ್ ಒಂದು ಸಸ್ಟೈನಬಲ್ ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು. ಕೊಲಾಬರೇಷನ್ ನೋಡ್ತಾ ಇದೀವಿ, ಇನೋವೇಷನ್ ಫಾರ್ ಅ ಲಾಂಗ್ ಟರ್ಮ್. ಓಕೆ, ಸೊ ಕಂಪ್ಲೀಟ್ಲಿ ಹೇಳ್ಬೇಕು ಅಂದ್ರೆ ದ ನೆಕ್ಸ್ಟ್ ಜನರೇಷನ್ ಆಫ್ ಅ ವೆಬ್ 3 ಒಂದು ಸ್ಟ್ರಾಂಗ್ ಇಕೋ ಸಿಸ್ಟಮ್ ಮುಖಾಂತರ ಸೊ ಈ ಸಿಸ್ಟಮ್ ಅನುಬೀಸ್ ಬ್ಲಾಕ್ ಚೈನ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಅದಾದ ನಂತರ ಸೆಕೆಂಡ್ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ನೋಡ್ತಾ ಇದ್ದೀರಾ ಇಕೋಸಿಸ್ಟಮ್ ಪಾರ್ಟ್ನರ್ ಮ್ಯಾಟ್ರಿಕ್ಸ್, ಇಲ್ಲಿ ತನಕ ಗ್ಲೋಬಲಿ ಇಕೋಸಿಸ್ಟಮ್ ಯಾವ ತರ ಬಿಲ್ಡ್ ಆಗ್ತಾ ಇದೆ. ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಒಂದು ಕೊಲಾಬರೇಷನ್ಸ್ ನೋಡ್ತಾ ಇದ್ದೀರಾ. ಕಾಯಿನ್ ಜಿಕೋ ಅಂದ್ರೆ ಕಂಪ್ಲೀಟ್ಲಿ ವರ್ಲ್ಡ್ ವೈಡ್ ಅಲ್ಲಿ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅನ್ನ ಜನ ಯಾವ ತರ ಬಳಸ್ತಾರೆ ಅಂದ್ರೆ, ಕಂಪ್ಲೀಟ್ಲಿ ಒಂದು ಟೋಕನಾಮಿಕ್ಸ್ ನ ಹಿಸ್ಟ್ರಿ, ಟೋಕನ್ ವ್ಯಾಲ್ಯೂ, ಅಂದ್ರೆ ಒಂದು ಟೋಕನ್ ಅನ್ನ ಓವರ್ ಆಲ್ ಕ್ರಿಪ್ಟೋದ ಅಸೆಟ್ಸ್ ನ ರೈಟ್ ಪ್ರೆಸೆಂಟ್ ಮಾರ್ಕೆಟ್ ಅನ್ನ ಅನಲೈಸ್ ಮಾಡ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಏನ್ ಯೂಸ್ ಮಾಡ್ತಾರೆ, ಕಾಯಿನ್ ಮಾರ್ಕೆಟ್ ಕ್ಯಾಪ್, ಕಾಯಿನ್ ಜಿಕೋ ಅಂತಕ್ಕಂಥದ್ದು ಕೂಡ ವರ್ಲ್ಡ್ ಅಲ್ಲೇ ಆಲ್ಮೋಸ್ಟ್ ಫಸ್ಟ್ ಆರ್ ಸೆಕೆಂಡ್ ಮೋಸ್ಟ್ ಕಮ್ಯುನಿಟಿ ಪೀಪಲ್ ಯೂಸ್ ಮಾಡ್ತಾ ಇರತಕ್ಕಂಥದ್ದು. ಆ ತರ ಸಿಸ್ಟಮ್ ಜೊತೆ ಕೊಲಾಬರೇಷನ್ ಆಗಿರ್ತಕ್ಕಂಥದ್ದು ಡೆಕ್ಸ್ ಟೂಲ್ಸ್ ಆಗಿರ್ಬೋದು, AVE.ai, ಸ್ಪಾರ್ಟನ್, ಬೆಸ್ಟ್. ಸೊ ನೀವು ಇದನ್ನ ಜಸ್ಟ್ ಯಾವಾಗಾದ್ರೂ ಗೂಗಲ್ ಮಾಡಿ, ಮೈ ಟೋಕನ್ ಅಂತಕ್ಕಂಥದ್ದು ಎಷ್ಟು ವ್ಯಾಸ್ಟ್ ಆಗಿ ನೋಡಿ, ಕಾಯಿನ್ ಮಾರ್ಕೆಟ್ ಜೊತೆನೂ ಆಲ್ರೆಡಿ ಪಾರ್ಟ್ನರ್ಶಿಪ್ ಅಂದ್ರೆ ಕೊಲಾಬರೇಷನ್ ಆಗಿರ್ತಕ್ಕಂಥದ್ದು. ಅನುಬಿಸ್ ಬ್ಲಾಕ್ ಚೈನ್ ಒಂದು ಯಾವ್ದೋ ಒಂದು ಸಿಂಪಲ್ ಥಿಂಗ್ ನ ಅಥವಾ ಯಾವುದೇ ಏನೋ ವಿಚಾರ ಇಲ್ಲದೆ ಬರೀ ಫಂಡ್ ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಫಂಡ್ ನ ತಗೊಳ್ತಕ್ಕಂಥದ್ದು, ಯಾವ್ದೋ ಪ್ರಾಫಿಟ್ ನ ಸಿಸ್ಟಮ್ ಅಲ್ಲಿ ಕೊಡಬೇಕು ಅಂತಕ್ಕಂಥದ್ದಲ್ಲ ಉದ್ದೇಶ. ಒಂದು ಸ್ಟ್ರಾಂಗ್ ಇಕೋ ಸಿಸ್ಟಮ್ ಇರಬೇಕು, ಸ್ಟ್ರಾಂಗ್ ಬಿಲೀವರ್ಸ್ ಜೊತೆ ಸ್ಕ್ರೀನ್ ಸಿಸ್ಟಮ್ ಶೇರ್ ಆಗ್ತಲ್ಲ ಸರ್, ಸ್ಕ್ರೀನ್ ಶೇರ್ ಆಗ್ತಲ್ಲ. ಇವಾಗ ಬಂತು. ಸ್ಟ್ರಾಂಗ್ ಇಕೋ ಸಿಸ್ಟಮ್ ಒಂದಿಗೆ ಬಿಲ್ಡ್ ಆಗ್ಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು. ಓಕೆ, ಬರೀ ಇಲ್ಲಿ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಪ್ರೋಟೋಕಾಲು ಮಂತ್ಲಿ ಇಷ್ಟು ಪರ್ಸೆಂಟೇಜು ಅಷ್ಟು ಪರ್ಸೆಂಟೇಜು ಅದನ್ನ ಆಲ್ರೆಡಿ ನಾವು ನಾರ್ಮಲ್ ಮಾರ್ಕೆಟ್ ಅಲ್ಲಿ ನೋಡಿದೀವಿ. ಲಾಸ್ಟ್ ಒಂದು 3-4 ಇಯರ್ಸ್ ನೀವು ಯಾವುದೇ ತರದ 99.9% ಶೇಕಡ ಸಿಸ್ಟಮ್ ಅನ್ನ ನೀವು ಲಾಸ್ಟ್ ಡೇ ತನಕ ಹಿಸ್ಟ್ರಿನ ಕೌಂಟ್ ಮಾಡಿ ತಿಳ್ಕೊಳ್ಳಿ, ನಿಮಗೆ ಪ್ರೊಡಕ್ಟಿವಿಟಿ ಥಿಂಗ್ಸ್ ಇಲ್ಲ.
ಪ್ರೊಡಕ್ಟಿವಿಟಿ ಥಿಂಗ್ಸ್ ಅಂತಕ್ಕಂಥದ್ದು ಏನು ಅಂತಾನೆ ನಾವು ಅನಲೈಸ್ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಕೂಡ ಸಾಕಷ್ಟು ಜನ ನಮ್ಮ ಕಮಿಟ್ಮೆಂಟಿಗೆ ನಿಮ್ಮ ಲಯಾಬಿಲಿಟಿಗೆ ನೀವೇನಾದ್ರೂ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬೇರೆ ಬೇರೆ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತೀರಾ ಅಂದ್ರೆ ನಿಮ್ಮ ಕಮಿಟ್ಮೆಂಟ್ ಲಯಾಬಿಲಿಟಿ ಡಬಲ್ ತ್ರಿಬಲ್ 4 ಪಟ್ಟು ಆಗ್ತಾ ಹೋಗುತ್ತೆ ಹೊರತು ಅದರಿಂದ ನನಗೆ ಇನ್ನೊಂದು ಯಾವ್ದೋ ಸಿಸ್ಟಮ್ ಅಲ್ಲಿ ನಮಗೆ ಯಾವ್ದೋ ಹಳೇದ್ ಹೋಗಿರೋದನ್ನ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಅಥವಾ ಅದರಿಂದ ಬಂದಿರೋದನ್ನ ಇನ್ನೊಂದ್ರಲ್ಲಿ ಕ್ಲಿಯರ್ ಮಾಡ್ತೀನಿ, ಈ ಮೈಂಡ್ ಸೆಟ್ ಜೊತೆ ನೀವೇನಾದ್ರೂ ಇದ್ರೆ ಅಂದ್ರೆ ಕಂಪ್ಲೀಟ್ಲಿ ಇಟ್ಸ್ ಅ ಟ್ರ್ಯಾಪ್. ಏನ್ ಹೇಳಿ, ಈ ಟ್ರ್ಯಾಪ್ ಅನ್ನೋ ಪದನ ನೆನ್ಪಿಡ್ಕೊಳ್ಳಿ, ಇಟ್ಸ್ ಅ ಟ್ರ್ಯಾಪ್. ಸೊ ಅಂದ್ರೆ ನಾನ್ ಹೇಳಕ್ ಹೊರಟಿರೋದು, ತಿಳ್ಕೊಳ್ಳಿ, ಅನಲೈಸ್ ಮಾಡಿ, ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳಿ, ಯಾವ ತರ ಕಂಪ್ಯಾರಿಸನ್. ಸೊ ನಾವು ಯಾವ ಆಂಗಲ್ ಇಂದನೂ ಕೂಡ LGNS ನ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ನ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಹೌದು, ನೀವು ಅವರು ಯಾರೋ ಬೇರೆ ಹೇಳ್ತಾರೆ ಅಥವಾ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಅಂದ್ರೆ ಅದು ಅದು ಕ್ಷಣಿಕ, ಅಂದ್ರೆ ಲೈಕ್ ಇಟ್ಸ್ ಓನ್ಲಿ ಫಾರ್ ಅ ಶಾರ್ಟ್ ಟರ್ಮ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಓಕೆ, ನಾವು ಸಿಸ್ಟಮ್ ಮೂವ್ ಆಗ್ತಿರ್ತಕ್ಕಂಥದ್ದು ಟೆಕ್ನಾಲಜಿ ಬೇಸ್ಡ್ ಆಗಿ, ಸೊಲ್ಯೂಷನ್ ಬೇಸ್ಡ್ ಆಗಿ. ಸೊ ಸಾಕಷ್ಟು ವಿಚಾರಗಳನ್ನ ನೀವು ಯಾಕೆ ಕಾಂಟ್ರಾಕ್ಟ್ ನೋಡಿ, ಸಿಸ್ಟಮ್ ಅಲ್ಲಿ ಕಾಂಟ್ರಾಕ್ಟ್ ಯಾವ ತರ ಆನ್ ಚೈನ್ ಡೇಟಾ ಟ್ರಾನ್ಸ್ಪರೆನ್ಸಿ ಆಗಿದೆ ಅಂತಕ್ಕಂಥದ್ದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇದು ಸೊ ಯಾವ ತರ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗ್ತಿದೆ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗತ್ತೆ. ಸೊ ಅಂಡ್ ದೆನ್ ಸೊ ಅನುಬೀಸ್ ಚೈನ್ ಅಲ್ಲಿ ನೆನ್ನೆ ನೈಟ್ ಕೂಡ ನಾನು ಗ್ರೂಪ್ ಹಾಕಿದ್ದೆ. ಸೊ ನೋಡ್ತಾ ಇದ್ದೀರಾ ಯಾವ ತರ ಎಷ್ಟು ಟ್ರಾನ್ಸ್ಪರೆನ್ಸಿ ಆಗಿ ಸಿಸ್ಟಮ್ ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ ಸರ್. ಆಗ್ತಿಲ್ವಾ? ಓಕೆ, ಈಗ ಬರ್ತಾ ಇದೇನಾ, ಕಾಣ್ತಾ ಇದೇನಾ? ಸ್ಕ್ರೀನ್ ಶೇರ್ ಆಗ್ತಾ ಇದೆಯಲ್ಲ? ಇಲ್ಲ ಇಲ್ಲ. ಇಲ್ಲ ಸರ್. ಬರ್ತಿಲ್ವಾ? ಕಾಣಿಸ್ತಿದೆ ಸರ್ ಇವಾಗ. ಫೈನ್ 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 ಫೈನ್. ಸೊ ಕ್ಲಿಯರ್ ಇದೆ ಅಲ್ವಾ ಈಗ? ಸೊ ಅನುಬೀಸ್ ಚೈನ್ ಈಗ ಇದನ್ನ ಕಾಣಿಸ್ತಾ ಇಲ್ಲ ಸರ್ ಮತ್ತೆ. ಮೇ ಬಿ ಆಯ್ತಾಯ್ತು, ಓಕೆ ಫೈನ್. ಸೊ ಮತ್ತೆ ನಾನೀಗ ಹೋಯ್ತು. ಅನುಬೀಸ್ ಫೈನ್ ಅದು ಮಾಡ್ತೀನಿ, ಅದು ಬೇರೆ ಕಾಪಿ ಮಾಡ್ಕೊಳ್ತೀನಿ. ಸೊ ಅನುಬೀಸ್, ನಾನೀಗ ಅನುಬೀಸ್ ಎಕ್ಸ್ ಸೋಷಿಯಲ್ ಮೀಡಿಯಾ ಪೇಜ್ ನ ಓಪನ್ ಮಾಡಿದೀನಿ. ಅಲ್ಲಿ ಸೊ ರೀಸೆಂಟ್ಲಿ ಆಲ್ರೆಡಿ ಗ್ರೂಪ್ ಅಲ್ಲಿ ಹಾಕಿರ್ತಕ್ಕಂಥದ್ನೇ ಓಪನ್ ಮಾಡ್ತಿದ್ದೀನಿ. ಸೊ ಗ್ರೂಪ್ ಅಲ್ಲಿ ಆಲ್ರೆಡಿ ನಿನ್ನೆ ನೈಟ್ ಶೇರ್ ಮಾಡಿದ್ದೆ. ಸೊ ಅದನ್ನೇ ನಿಮ್ಗೆ ಶೋ ಮಾಡ್ತೀನಿ. ಸೊ ಯಾವ ತರ ಆನ್ ಡೇಟ್ ಚೈನ್ ಸಿಸ್ಟಮ್ ಅಲ್ಲಿ ಸೊ ಕಂಪ್ಲೀಟ್ಲಿ ಓಪನ್ ಆಗಿ ಸಿಸ್ಟಮ್ ಮತ್ತು ಆನ್ ಡೇಟಾದಲ್ಲಿ ತೋರಿಸಿದೆ ಅಸೆಟ್ ಯಾವ ತರ. ಸೊ ಇದನ್ನ ಈ ಪಿಕ್ಚರ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದೀನಿ. ಸೊ ಅನುಬೀಸ್ ಚೈನ್ ಅಲ್ಲಿ ಅಸೆಟ್ಸ್ ಆರ್ ಸೆಕ್ಯೂರ್ ಅಂಡ್ ಟ್ರಾನ್ಸ್ಪರೆಂಟ್. ಸಿಸ್ಟಮ್ ನಮಗೆ ಏನ್ ಹೇಳಿತ್ತು, ಒಂದು LGNS ಗೆ $1 ಬ್ಯಾಕಪ್ ಆಗಿದೆ ಅಂತ ಸಿಸ್ಟಮ್ ವೈಟ್ ಪೇಪರ್ ಅಲ್ಲಿ ತಿಳಿಸಿತ್ತು. ಪ್ರತಿಯೊಂದು LGNS ನ ಉತ್ಪತ್ತಿ ಆಗಬೇಕು ಅಂದ್ರೆ ಉತ್ಪತ್ತಿ ಆದ ನಂತರ ಅಂದ್ರೆ ಮಾರ್ಕೆಟ್ಗೆ ಬಂದ ನಂತರ ಅದಕ್ಕೆ $1 ಸಿಸ್ಟಮ್ ಅಲ್ಲಿ ಬ್ಯಾಕಪ್ ಆಗಿ ಟ್ರೆಜರಿಲಿ ಇರುತ್ತೆ ಅಂತಕ್ಕಂಥದ್ದು ವೈಟ್ ಪೇಪರ್ ಅಲ್ಲಿ ತಿಳಿಸಿತ್ತು. ಅದನ್ನ ಸಾಕಷ್ಟು ಜನ ಕ್ವಶನ್ ಮಾಡ್ತಾ ಇದ್ರು, ಸರ್ ಅದು ಫಂಡ್ ಎಲ್ಲಿದೆ, ಆ ಫಂಡ್ ನಾವು ಟ್ರ್ಯಾಕ್ ಮಾಡ್ಬೋದಾ, ತಿಳ್ಕೊಬೋದಾ, ಅಥವಾ ನಿಜವಾಗ್ಲೂ ಇದೆನಾ ಅಥವಾ ಸುಮ್ನೆ ಹೇಳ್ತಾ ಇದಾರಾ, ಇದಕ್ಕೆ ಸಾಕಷ್ಟು ಜನ ವೆರಿಫೈ ಲೈಕ್ ಕೇಳ್ತಾ ಇದ್ರು. ಸೊ ಅದು ಆಲ್ರೆಡಿ ಓಪನ್ ಆಗಿ ಯಾರು ಬೇಕಾದ್ರೂ ಆ ಅಡ್ರೆಸ್ ನ ಚೆಕ್ ಮಾಡ್ಬೋದು ಅಫಿಷಿಯಲಿ. ಅಂದ್ರೆ ಪ್ರತಿಯೊಂದು LGNS ಗೆ $1 ಇಲ್ಲಿ ತನಕ ಏನ್ ಬ್ಯಾಕಪ್ ಆಗಿ ಇರ್ಬೇಕಿತ್ತು ಅದು ಅಸೆಟ್ ಅಲ್ಲಿ ಆನ್ ಚೈನ್ ಡೇಟಾದಲ್ಲಿ ವೆರಿಫೈ ಮಾಡ್ಬೋದು, ಚೆಕ್ ಮಾಡ್ಬೋದು. ವ್ಯಾಲೆಟ್ ಅಲ್ಲಿ ಫಂಡ್ ಹಾಗೆ ಇದೆ. ಸೊ ಅದು ಎಷ್ಟು ಫಂಡ್ ಅಂತ ನಾವು ಹೇಳೋದಾದ್ರೆ ಇಲ್ಲಿ ತನಕ ಹತ್ತತ್ರ ಒಂದು $243 ಮಿಲಿಯನ್ ಅಷ್ಟು. ಓಕೆ, ಆಸ್ತಿ ಭದ್ರತೆ ಮತ್ತು ಪಾರದರ್ಶಕತೆ ಅಂದ್ರೆ 1:1 ಅಂದ್ರೆ ಆ ರೇಷಿಯೋದಲ್ಲಿ ಏನಿದೆ, ಇಲ್ಲಿ ತನಕ $243 ಮಿಲಿಯನ್ ಅಷ್ಟು ಫಂಡ್ ಏನಾಗಿದೆ ಆ ಕಾಂಟ್ರಾಕ್ಟ್ ಅಲ್ಲಿ ಇದೆ. ಓಕೆ, ಹತ್ತತ್ರ ನಾವು ಅದನ್ನ ಹೇಳೋದಾದ್ರೆ ಸೊ ಹತ್ತತ್ರ 2300 crore ತನಕ ಇಂಡಿಯನ್ ರುಪೀಸ್ ಅಲ್ಲಿ. ಸೊ ಅಷ್ಟು ಫಂಡ್ ಏನಾಗಿದೆ ಆನ್ ಚೈನ್ ಡೇಟಾದಲ್ಲಿ ಸಿಸ್ಟಮ್ ಹೊಂದಿರ್ತಕ್ಕಂಥದ್ದು ನಾವು ನೋಡ್ಬೋದು. ಸೊ ಅದ್ರದ್ದು ಬರೀ ಇದು ಅಂತಿಲ್ಲ. ಓಕೆ, ಸೊ ಅದನ್ನ ನೀವು ಇದ್ರ ಮುಖಾಂತರನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಅದನ್ನ ಚೆಕ್ ಮಾಡ್ಬೋದು. ವಿತ್ ಅಡ್ರೆಸಸ್ ಕೂಡ ಇದೆ. ನಾ ಅಡ್ರೆಸ್ ನಿಮಗೆ ಇದರಲ್ಲಿ ಇದು ಲೈಕ್ ಅಡ್ರೆಸ್ ನ ಶೇರ್ ಮಾಡ್ತೀನಿ. ಸೊ ಯಾವ ತರ ಅದು ಫಂಡ್ ಯಾವ ತರ ಅಲೋಕೇಟ್ ಆಗಿದೆ ಕಾಂಟ್ರಾಕ್ಟ್ ಅಲ್ಲಿ ಅಂತಕ್ಕಂಥದ್ದನ್ನ
ತಿಳ್ಕೊಬಹುದು. ಸೊ ಸೊ ಆ ಫಂಡ್ ಅನ್ನು ಕೂಡ ಸಿಸ್ಟಮ್ ಏನ್ ಮಾಡಿದೆ, ಡೈವರ್ಸಿಫೈ ಮಾಡಿರ್ತಕ್ಕಂಥದ್ನ ಕೂಡ ನಾವು ಇಲ್ಲಿ ನೋಡ್ಬೋದು. ಸೊ ನೋಡಿ, ಈ ಅಡ್ರೆಸ್ ಅಲ್ಲಿ ಎಷ್ಟು ಫಂಡ್ ಇದೆ. ಸೊ ಅದನ್ನ ಕೂಡ ನಾವು ಚೆಕ್ ಮಾಡ್ಬೋದು. ಅದ್ರದ್ದು ಕಂಪ್ಲೀಟ್ ಅಡ್ರೆಸ್ ವಿತ್ ನಿಮಗೆ ಕಳ್ಸಿಕೊಡ್ತೀನಿ. ಸೊ ನೋಡ್ತಾ ಇದೀರಾ, ಈ ತರ ಸ್ಟೇಬಲ್ ಕಾಯಿನ್ ಅಲ್ಲಿ ಹತ್ತತ್ರ ಸೊ ಎಷ್ಟು $1 million ಫಂಡ್ ಇದೆ. ಸೊ ಅಂಡ್ ದೆನ್ ಸೊ USDT ಅಲ್ಲಿ ಎಷ್ಟಿದೆ, ಸೊ BNB ಎಷ್ಟಿದೆ. ಸೊ ಅದೆಲ್ಲವೂ ಕೂಡ ಸಿಸ್ಟಮ್ ಕಂಪ್ಲೀಟ್ಲಿ ಓಪನ್ ಟ್ರಾನ್ಸ್ಪರೆಂಟ್ ಅಡ್ರೆಸಸ್ ನ ಕೂಡ ಲೈಕ್ ಪಬ್ಲಿಕ್ ಗೆ ರಿಲೀಸ್ ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ಯಾವ ತರ ಸೆಕ್ಯೂರ್ಡ್ ಆಗಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್, ಅಂದ್ರೆ ಜಗತ್ನಲ್ಲೇ ಯಾವುದೇ ಒಂದು ಟೋಕನ್ಗೆ ಅದ್ರ ಉತ್ಪತ್ತಿ ಆಗ್ತಕ್ಕಂಥ ಟೋಕನ್ಗೆ ಅದಕ್ಕೆ ಮೂಲ ಬೆಲೆ ಬ್ಯಾಕಪ್ ಕೊಲಾಟ್ರಲ್ ಇಟ್ಟಿರ್ತಕ್ಕಂಥದ್ದು ಓನ್ಲಿ ದ ಒನ್ ಟೋಕನ್, ಅದು LGNS ಅಂತ ಹೇಳ್ಬೋದು. ಅದು ಓಪನ್ ಆಗಿ ಶೋ ಮಾಡಿದೆ. ಸೊ ರಿಯಲ್ ಸ್ಟ್ರೆಂತ್ ನಾವು ತಿಳ್ಕೊಬೇಕು ಅಂದ್ರೆ ಈ ವಿಚಾರ ತಿಳ್ಕೊಬೇಕು. ಯಾವ್ದೋ ಪ್ರಾಜೆಕ್ಟ್ ನ ನಾವ್ ಯಾವ್ದೋ ಡೈಲಿ ಹ್ಯೂಜ್ ಮನಿ ಹೈಪ್ ಆಗಿ ಅದ್ಯಾವ್ದು ಕೂಡ ಒಂದು ಟೆಕ್ನಿಕಲಿ ಥಿಂಗ್ ಇರಲ್ಲ. ಓಕೆ, ಅದ್ರದ್ದು ಯಾವುದೇ ರೀತಿಯ ಬೇಸ್ ಇರಲ್ಲ. ನಾವು ಅದನ್ನ ನಂಬ್ತೀವಿ. ಬಟ್ ನಾನು ಇವಾಗೂ ಹೇಳ್ತೀನಿ, ರಿಯಾಲಿಟಿ ವಿಚಾರಕ್ಕೆ ಜನ ಅಕ್ಸೆಪ್ಟ್ ಮಾಡೋದು ಬಹಳ ಕಮ್ಮಿ. ಓಕೆ, ಯಾವ್ದು ಜನ ಅಂದ್ರೆ ನಾರ್ಮಲಿ ಮಾರ್ಕೆಟ್ ಅಲ್ಲಿ ನಾವು ಯಾವುದೇ ಆಗ್ಲಿ ಎಮೋಷನಲಿ ನಮ್ಮ ಕಮಿಟ್ಮೆಂಟ್ ಅಥವಾ ಗ್ರೀಡಿಗೋ ಸೊ ನಾವೇನ್ ಮಾಡ್ತೀವಿ, ಒಂಥರ ನಮಗೆ ಅದು ರಿಯಾಲಿಟಿಗಿನ ಜಾಸ್ತಿ ಬೇರೆ ಬೇರೆ ತರ ಒಂದು ಲೈಕ್ ಮೋಟಿವೇಶನಲ್ ಬೇಸ್ಡ್ ಇದ್ದಾಗೆ ಅದಕ್ಕೆ ಏನಾಗ್ತೀವಿ, ಕನ್ವರ್ಟ್ ಆಗ್ತೀವಿ, ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ. ಸೊ ಅದು ಮಾರ್ಕೆಟ್ ಎಮೋಷನ್ಸ್, ಬಟ್ ಅದು ಸಹಜ. ಸೊ ಆ ಫ್ಯಾಕ್ಟರ್ ಅಲ್ಲಿ ಇವತ್ತು ಕೂಡ ಸಿಸ್ಟಮ್ ಇಂದ ಶಾರ್ಟ್ ಟರ್ಮ್ ಹೋಲ್ಡರ್ಸ್, ಲಾಂಗ್ ಟರ್ಮ್ ಹೋಲ್ಡರ್ಸ್ ಅಲ್ಲಿ ಯಾರೆಲ್ಲ ಸಿಸ್ಟಮ್ ಅನ್ನ ಸಸ್ಟೈನ್ ಆಗಿದ್ದಾರೆ, ಸಿಸ್ಟಮ್ ಅನ್ನ ತಿಳ್ಕೊಂಡಿದ್ದಾರೆ, ಒಂದು ಲಾಂಗ್ ಟರ್ಮ್ ವಿಷನ್ ಇದಾರೆ, ಅವರು ಕೂಡ ಸಿಸ್ಟಮ್ ಸಿಸ್ಟಮ್ ಅಂದ್ರೆ ಎರಡು ತರ ಇರುತ್ತೆ. ಒಂದೇ ತರ ಮೈಂಡ್ ಸೆಟ್ ಇರ್ಬೇಕು ಅಂತ ಏನಿಲ್ಲ. ಓಕೆ, ಒಬ್ರೊಬ್ರು ಅಂದ್ರೆ ಇಲ್ಲಿ ಲೈಕ್ ಬೇರೆ ಬೇರೆ ನೆಗೆಟಿವಿಟಿಯಿಂದ ಎಕ್ಸಿಟ್ ಆಗ್ತಾ ಇರ್ತಾರೆ, ವಿಚಾರಗಳು ತಿಳ್ಕೊಳ್ಳದೆ ಎಕ್ಸಿಟ್ ಆಗ್ತಾ ಇರ್ತಾರೆ, ಅಥವಾ ಮಾರ್ಕೆಟಿನ ಎಮೋಷನ್ ಇಂದ ಭಯಪಟ್ಟು ಎಕ್ಸಿಟ್ ಆಗ್ತಾ ಇರ್ತಾರೆ. ಸಾಕಷ್ಟು ವಿಚಾರಗಳು ಇರುತ್ತೆ. ಯಾವ್ದನ್ನು ಕೂಡ ನಾವು ಇಕೋಸಿಸ್ಟಮ್ ಕಮ್ಯುನಿಟಿಯಲ್ಲಿ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ಇದರಿಂದನೇ ಜನ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತಾ ಇರ್ತಾರೆ ಅಂತ. ಓಕೆ, ಅದ್ರ ಜೊತೆ ಹೌದು, ಇವತ್ತಿನ ಮಟ್ಟಿಗೆ ಲಾಂಗ್ ಟರ್ಮ್ ಅಲ್ಲಿ ನಾವು ಪ್ರೊಬ್ಯಾಬಿಲಿಟಿ ಶಾರ್ಟ್ ಟರ್ಮ್ ಗಿನ ಜಾಸ್ತಿ ಕಮ್ಮಿ, ಸ್ವಲ್ಪ ಲಾಂಗ್ ಟರ್ಮ್ ಹೋಲ್ಡರ್ಸ್ ಕಮ್ಮಿ ಇರ್ಬೋದು. ಬಟ್ ಇಕೋಸಿಸ್ಟಮ್ ಅಲ್ಲಿ ಅಂತರು ಕೂಡ ಇದ್ದಾರೆ. ಓಕೆ, ಸೊ ಸ್ಟಿಲ್ ಬಿಲ್ಡರ್ಸ್ ಆರ್ ಸಿಸ್ಟಮ್ ಅಲ್ಲಿ ಇಕೋಸಿಸ್ಟಮ್ ನ ಬಿಲ್ಡ್ ಮಾಡ್ಲಿಕ್ಕೆ ಇವತ್ತು ಕೂಡ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಸಿಸ್ಟಮ್ ಅಲ್ಲಿ 1:1 ರೇಷಿಯೋದಲ್ಲಿ ಏನ್ ಫಂಡ್ ಇದೆ ಅಂತಕ್ಕಂಥದ್ದು ಏನ್ ತಿಳಿಸಿತ್ತು, ಅದು ಓಪನ್ ಸೋರ್ಸ್ ಕಾಂಟ್ರಾಕ್ಟ್ ಅಲ್ಲಿ ಇದೆ. ಆ ಕಾಂಟ್ರಾಕ್ಟ್ ಅನ್ನ ನಾನು ಪಾಸ್ ಕೂಡ ಮಾಡ್ತೀನಿ, ನೀವು ವೆರಿಫೈ ಮಾಡಿ ಚೆಕ್ ಮಾಡಿ ಎಲ್ಲರೂ ಕೂಡ ತಿಳ್ಕೊಬಹುದು. ಅಂದ್ರೆ ಪ್ರತಿಯೊಂದು LGNS ಗೂ $1 ಏನ್ ಬ್ಯಾಕಪ್ ಇದೆ ಅದು ಆ ವ್ಯಾಲೆಟ್ ಗಳಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ಎಷ್ಟು ಫಂಡ್ ಇದೆ ಅಂತಂದ್ರೆ $243 million ಅಷ್ಟು ಫಂಡ್ ಇದೆ. ಸೊ ಅದನ್ನು ಕೂಡ ಸಿಸ್ಟಮ್ ಏನ್ ಮಾಡಿದೆ, ಡೈವರ್ಸಿಫೈ ಮಾಡಿರೋದು ಹೇಳ್ಬೋದು. ಸರ್ ಏನ್ ಸರ್ ಇದರಿಂದ ಉಪಯೋಗ ಏನು? ಇದನ್ನ ನಾವು ಲೈಕ್ ಇದರಿಂದ ನಮಗೆ ಯಾವ ತರ ಸ್ಟ್ರೆಂತ್ ಇದೆ, ಅಥವಾ ಇದರಿಂದ ಒಂದು ಸ್ಟ್ರಾಂಗ್ ಒಪಿನಿಯನ್ ಯಾವ ತರ ಬಿಲ್ಡ್ ಮಾಡ್ಬೋದು ಅನ್ನೋದು ಹೇಳೋದಾದ್ರೆ, ಸೊ ಒನ್ ಥಿಂಗ್, ಸಿಸ್ಟಮ್ ವೈಟ್ ಪೇಪರ್ ಅಲ್ಲಿ ಏನು ತಿಳಿಸಿದೆ, ವೈಟ್ ಪೇಪರ್ ಅಂತಕ್ಕಂಥದ್ದು ಇವತ್ತು ಬಂದಿರೋದಲ್ಲ, ನೆನ್ನೆ ಮೊನ್ನೆ ಬಂದಿರತಕ್ಕಂಥದ್ದಲ್ಲ. ಸಿಸ್ಟಮ್ ಶುರುವಾಗೋ ಫಸ್ಟ್ ಡೇನೆ ತಮ್ಮದೇ ಆದಂತ ವಿಷನ್ ನ ಮಾರ್ಕೆಟ್ ಅಲ್ಲಿ ತಿಳಿಸಿರ್ತಕ್ಕಂಥದ್ದು. ಏನೆಲ್ಲ ಒಂದು ಪ್ರೊಡಕ್ಟಿವಿಟಿಯಿಂದ ಏನೆಲ್ಲ ಒಂದು ಪ್ರೋಟೋಕಾಲ್ ಇಂದ ಸಿಸ್ಟಮ್ ರನ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ನ 2 ವರ್ಷದ ಮುಂಚೆನೆ ಸಿಸ್ಟಮ್ ತಿಳಿಸಿರ್ತಕ್ಕಂಥದ್ದು. ಓಕೆ, ಯಾವುದೇ ತರದ ನಾಳೆ ಬಂದ ಮೇಲೆ ಇವತ್ತು ಹೊಸದಾಗಿ ಶುರು ಆಗಿರ್ತಕ್ಕಂಥದ್ದಲ್ಲ. ಓಕೆ, ನಾವು ಆಲ್ರೆಡಿ ಹೇಳ್ದೆ, ನಾವು ಏನು ಸಿಸ್ಟಮ್ ಅಲ್ಲಿ ಅನಲೈಸ್ ಮಾಡ್ತಾ ಇದೀವಿ, ವಿಚಾರ ತಿಳ್ಕೊಳ್ತಾ ಇದೀವಿ, ಇದನ್ನ ನೀವು ಅಟ್ಲೀಸ್ಟ್ 1 to 2 years ಲಾಂಗ್ ಟರ್ಮ್ ವಿಷನ್ ಅಲ್ಲಿ ಬೇರೆ ಬೇರೆ ಪೋರ್ಟ್ಫೋಲಿಯೋನ ಕಂಪೇರ್ ಮಾಡ್ಕೊಳ್ಳಿ. ಅಂದ್ರೆ ಸೊ ಇದೇ ಫಂಡ್ ಬಿಟ್ ಕಾಯಿನ್ ಅಲ್ಲಿ ಇದ್ದಿದ್ರೆ ನಮ್ಮ ಫಂಡ್ ಇಲ್ಲಿ ಇಷ್ಟೊತ್ತಿಗೆ ಎಷ್ಟಾಗ್ತಾ ಇತ್ತು, ಎಷ್ಟು ಗ್ರೋತ್ ಸಿಗ್ತಾ ಇತ್ತು, ಅಥವಾ ನಾರ್ಮಲ್ ಕ್ರಿಪ್ಟೋದಲ್ಲಿ ಏನೆಲ್ಲ ಹೈಯೆಸ್ಟ್ ಹೀಲ್ಡ್ ಲಾಸ್ಟ್ 2 years ಇಂದ ಕೊಟ್ಟಿದೆ, ಸೊ ಅದ್ರ ಜೊತೆ LGNS ನ ಕಂಪೇರ್ ಮಾಡಿ. ಅಂಡ್ ನಾರ್ಮಲಿ ಏನೆಲ್ಲ ನೀವು ಅಕ್ಕಪಕ್ಕ ಟ್ರೆಡಿಷನಲಿ ಏನ್ ಇನ್ವೆಸ್ಟ್ಮೆಂಟ್ ಪ್ರೋಟೋಕಾಲ್ ಅಂತ ನೀವು ಇನ್ವೆಸ್ಟ್ಮೆಂಟ್ ಗೆ ಲೈಕ್ ನೀವು ಇನ್ವಾಲ್ವ್ ಆಗಿರ್ತೀರಾ, ಅದ್ರ ಜೊತೆ ನೀವು LGNS ನ ನಿಮ್ಮ ಪೋರ್ಟ್ಫೋಲಿಯೋ ಕಂಪೇರ್ ಮಾಡಿ ಅಟ್ಲೀಸ್ಟ್ 2 ವರ್ಷ 3 ವರ್ಷದ ಜರ್ನಿಲಿ ಇಟ್ಕೊಂಡು. ಓಕೆ, ಯಾವುದೇ ತರದ ಶಾರ್ಟ್ ಟರ್ಮ್ ಥಿಂಕಿಂಗ್ ಇಂದ
ನಾವು ಏನ್ ಮಾಡಕ್ಕೆ ಸಿಸ್ಟಮ್ ಬಗ್ಗೆ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ವೈ? ಬಿಕಾಸ್ ಸಿಸ್ಟಮ್ ಬಿಲ್ಡ್ ಆಗ್ತಾ ಇರತಕ್ಕಂಥದ್ದು ಒಂದು ಬಿಗ್ಗೆಸ್ಟ್ ಇಕೋ ಸಿಸ್ಟಮ್, ಬಿಗ್ಗೆಸ್ಟ್ ಲೈಕ್ ಕಮ್ಯುನಿಟಿ ಬೇಸ್ಡ್ ಇರೋದ್ರಿಂದ ಸೊ ಏನಾಗ್ತಾ ಹೋಗುತ್ತೆ, ಸೊ ನಾರ್ಮಲ್ ಲೈಕ್ ಮಾರ್ಕೆಟ್ ಡಿಪೆಂಡೆನ್ಸಿ ಕೂಡ ವೇರಿಯೇಷನ್ ಆಗ್ತಾ ಇರತಕ್ಕಂಥದ್ದು ನಾವು ನೋಡ್ಬೋದು. ಓಕೆ, ಸೊ ಅಂಡ್ ದೆನ್ ಅದ್ರ ಜೊತೆ ಪ್ರೈಸ್ ಫ್ಯಾಕ್ಟರ್ ನ ಹೊರತಾಗಿ ನಾವು ಲಾಂಗ್ ಟರ್ಮ್ ಥಿಂಕ್ ನ ಇಲ್ದೆ ನಾವೇನ್ ಮಾಡ್ತೀವಿ, ಅದ್ರ ಜೊತೆ ಅಕೊಮುಲೇಷನ್ LGNS ನ ಅಕೊಮುಲೇಷನ್ ಆಗ್ತಾ ಇರತಕ್ಕಂಥದ್ನು ಕೂಡ ನಾವು ಥಿಂಕೇ ಮಾಡಲ್ಲ. ಏನ್ ನಮಗೆ APY ಬರ್ತಾ ಇದೆ ಅದು ಯಾವ ಪ್ರಮಾಣದಲ್ಲಿ ಕಾಂಪೌಂಡಿಂಗ್ ಜನರೇಟ್ ಆಗುತ್ತೆ, ಆಫ್ಟರ್ 1 ಮಂತ್ 2 ಮಂತ್ಸ್ ಇಂದ ಯಾವ ತರ ಅದು ಕಾಂಪೌಂಡಿಂಗ್ ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಲ್ಲ. ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಅನಲೈಸ್, ಅವ್ರವ್ರ ಅಭಿಪ್ರಾಯ. ಬಟ್ ಅದನ್ನು ಕೂಡ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಎಲ್ಲಾ ತರ ಲೈಕ್ ಎಲ್ಲಾ ತರದ್ದು ಕೂಡ ಎಮೋಷನ್ಸ್ ಮಾರ್ಕೆಟ್ ಅಲ್ಲಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇರ್ತಾರೆ. ಎಲ್ಲರದು ಕೂಡ ನಾವು ಅವ್ರವ್ರ ಅನಲೈಸೇಷನ್ ನ ರೆಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಯಾವ್ದು ಡಿಸಿಷನ್ ನ ತಪ್ಪು ಅಂತ ನಾವ್ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವರ ಅಭಿಪ್ರಾಯ, ಅವರ ಡಿಸಿಷನ್, ಅವರ ಅನಲೈಸ್. ಓಕೆ, ಸೊ ಅದನ್ನು ಕೂಡ, ಸೊ ಅಕ್ಯುಮುಲೇಷನ್ ಅಂತಕ್ಕಂಥದ್ನು ಕೂಡ ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಸೊ ಅಂಡ್ ದೆನ್ ಎಕ್ಸ್ ಮೀಡಿಯಲ್ ಪೇಜ್ ಅಲ್ಲಿ ಸಾಕಷ್ಟು ವಿಚಾರಗಳು, ನಾನು ಇದು ಕಾಣ್ತಿಲ್ಲ ಅಂದ್ರೂ ಕೂಡ ಅದನ್ನ ಕಾಪಿ ಮಾಡ್ತೀನಿ, ಕಾಪಿ ಮಾಡಿ ನಿಮ್ಗೆ ಶೋ ಮಾಡ್ತೀನಿ, ನೋ ಇಶ್ಯೂ. ಸೊ ರೀಸೆಂಟ್ಲಿ ಅಪ್ಡೇಟ್ಸ್, ಒಂದು ಕಮೆಂಟರಿ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಓಕೆ, ಸೊ ಆ ಪೋಸ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಪಿಕ್ಚರ್ ತಿಳಿಸ್ತಾ ಇರತಕ್ಕಂಥದ್ದು, ಸೊ ಅಂದ್ರೆ ಕ್ರಿಪ್ಟೋದಲ್ಲಿ ಲೇಟ್ ಆಗಿ ಎಂಟ್ರಿ ಆಗ್ತಕ್ಕಂಥದ್ದು ಮಿಸ್ಟೇಕ್ ಅಲ್ಲ. ಸೊ ಅದು ಯಾವ ತರ ವರ್ಕ್ ಆಗುತ್ತೆ, ಇಟ್ಸ್ ಬಿಲ್ಡಿಂಗ್ ಎ ನ್ಯೂ ಫಿನಾನ್ಷಿಯಲ್ ಎಕೋಸಿಸ್ಟಮ್ ಲಿವಿಂಗ್ ಬಿಫೋರ್ ಫೌಂಡೇಶನ್ಸ್. ಸಿಸ್ಟಮ್ ರಿಯಲ್ ವ್ಯಾಲ್ಯೂ ಶುರು ಆಗ್ಲಿಕ್ಕಿನ ಮುಂಚೆ ಸಾಕಷ್ಟು ಒಂದು ಫಿಲ್ಟರೇಷನ್ ಆಗ್ತಾ ಇರುತ್ತೆ. ಸಾಕಷ್ಟು ಒಂದು ಏನಾಗುತ್ತೆ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿಯ, ನೋಡಿ ಫಿಲ್ಟರೇಷನ್ ಪೀರಿಯಡ್ ಅಂತಂದ್ರೆ ಏನು ಅಂದ್ರೆ, ಸಿಸ್ಟಮ್ ಈಗ ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಇಂದ ಇವತ್ತು ಈ ಟೈಮ್ ಅಲ್ಲೂ ಕೂಡ ಎಕ್ಸಿಟ್ ಆಗ್ತಾರೆ, ಇವತ್ತಿನ ಈ ಮೈಂಡ್ ಸೆಟ್ ಅಲ್ಲಿ ಇದಾರೆ ಅಂದ್ರೆ, ನಾಳೆ ಸ್ವಲ್ಪ ಇನ್ನೂ ಕೂಡ ಪ್ರೈಸ್ ಜಾಸ್ತಿ ಆದ್ರೂ ಕೂಡ, ಮತ್ತೆ ಅಪ್ ಆದ್ರೂ ಕೂಡ ಅವ್ರ ಮೈಂಡ್ ಸೆಟ್ ಏನಿರುತ್ತೆ, ಮತ್ತು ಎಕ್ಸಿಟ್ ಆಗ್ಬೇಕು ಅನ್ನೋ ತರನೇ ಮೈಂಡ್ ಸೆಟ್ ಇರುತ್ತೆ. ಬಟ್ ಸಿಸ್ಟಮಿಗೆ ಲಾಂಗ್ ಟರ್ಮ್ ಕನ್ಸೆಷನ್, ಲಾಂಗ್ ಟರ್ಮ್ ಬಿಲ್ಡರ್ಸ್, ಇನೋವೇಟರ್ ಸಿಸ್ಟಮ್ ಅಲ್ಲಿ ಯಾವ ತರ ಇನ್ವಾಲ್ವ್ ಆಗ್ತಾರೆ, ಆ ತರ ಒಂದು ರಿಯಲ್ ಗ್ರೋತ್ ಸಿಸ್ಟಮ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ತನಕ ಏನಾಗುತ್ತೆ, ಫಿಲ್ಟರೇಷನ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ಸಿಸ್ಟಮ್ ಅಲ್ಲಿ ಯಾವುದೇ ತರದ ವಿಚಾರ, ಸಿಸ್ಟಮ್ ಅಲ್ಲಿ ಕಾನ್ಫಿಡೆನ್ಸ್, ಗ್ರೋತ್ ನ, ಅದ್ರ ಬಗ್ಗೆ ನಾಲೆಡ್ಜ್ ಅಥವಾ ತಿಳ್ಕೊಳಕ್ಕೆ ತಿಳಿದೇ ಇರೋರು ಏನಾಗ್ತಾರೆ, ಅದು ಎಕ್ಸಿಟ್ ಆಗೇ ಆಗ್ತಾರೆ. ಸೊ ಆ ಟೈಮ್ ಅಲ್ಲಿ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಫಿಲ್ಟರೇಷನ್ ಆಗುತ್ತೆ ಅಂತಕ್ಕಂಥದ್ನ ಇಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸೊ 3 ಪಿಲ್ಲರ್ಸ್ ಒರಿಜಿನ್ ಎಕಾನಮಿಯಲ್ಲಿ ಒಂದು 3 ಪಿಲ್ಲರ್ ಸಿಸ್ಟಮ್ ಅಲ್ಲಿ ಲೈಕ್ ಕೌಂಟ್ ಆಗ್ತಾ ಇರ್ತಕ್ಕಂಥದ್ದು. ಫಸ್ಟ್ LGNS ಅಂತ ಹೇಳ್ತೀವಿ, ಫಾರ್ ದ ಎಕ್ಸ್ಪಾನ್ಷನ್, ಫಾರ್ ದ ಲಾಂಗ್ ಟರ್ಮ್, ಒಂದು ಈ ಒರಿಜಿನ್ ಫೌಂಡೇಶನ್ ಅನ್ನ ಲಾಂಗ್ ಟರ್ಮ್ ಫ್ಯೂಚರ್ ಗ್ರೋತ್ ಗೆ, ಎಕೋಸಿಸ್ಟಮ್ ಎಕ್ಸ್ಪಾನ್ಷನ್ ಗೆ ಏನಾಗ್ತಿದೆ, ಇಲ್ಲಿ LGNS, ಯಾಕೆ ಎವ್ರಿ LGNS ಅಂದ್ರೆ ಪ್ರತಿಯೊಬ್ಬ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಓನರ್ಶಿಪ್ ಇಶ್ಯೂಯನ್ಸ್. ಇಲ್ಲಿ LGNS ಯಾರು ಕೂಡ ಟೋಕನ್ ನ ಕ್ರಿಯೇಟ್ ಮಾಡ್ತಿಲ್ಲ, ಎಲ್ಲರೂ ಯಾರು ಇಲ್ಲಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತೀವಿ, ಸೊ ಯಾರು ಸಿಸ್ಟಮ್ ಅಲ್ಲಿ ಟೋಕನ್ ಡಾಲರ್ ಮುಖಾಂತರ ಖರೀದಿ ಆಗುತ್ತೆ, ಟೋಕನ್ ಏನಾಗುತ್ತೆ, ಉತ್ಪತ್ತಿ ಆಗುತ್ತೆ. ಅಂದ್ರೆ ಸಿಸ್ಟಮ್ ಏನ್ ಫೌಂಡೇಶನ್ LGNS ಏನಿದೆ, ಅದು ಬೇಸ್ LGNS ಅದು ಸಿಸ್ಟಮ್ ನ ಏನೇ ಪ್ರೊಡಕ್ಟಿವಿಟಿ ಬಂದ್ರು ಕೂಡ LGNS ಅಂತಕ್ಕಂಥದ್ದು ಬೇಸ್. ಇಲ್ಲಿ ಓನರ್ಶಿಪ್ ಅಂತಕ್ಕಂಥದ್ದು ಇರ್ತಕ್ಕಂಥವ್ರು ಯಾರೆಲ್ಲ ಕಮ್ಯುನಿಟಿಲಿ ಇನ್ವಾಲ್ವ್ ಆಗಿದೀವಿ ಅವರು ಸಿಸ್ಟಮ್ ಅಲ್ಲಿ ಓನರ್ಶಿಪ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಸೊ ಪಾರ್ಟಿಸಿಪೇಷನ್, GLGNS ಅಂತಕ್ಕಂಥದ್ದು ಒಂದು ಲಾಂಗ್ ಟರ್ಮ್ ಪಾರ್ಟಿಸಿಪೇಷನ್ಗೆ, ಓಕೆ, ಸಿಸ್ಟಮ್ ಒಂದು GLGNS ಟೋಕನ್ ತಂದಿರ್ತಕ್ಕಂಥದ್ದು. ಇದು ಎಕೋಸಿಸ್ಟಮ್ ನ ಬಿಲ್ಡ್ ಮಾಡ್ಲಿಕ್ಕೆ, ಎಕೋಸಿಸ್ಟಮ್ ನ ಇನ್ಸೆಂಟಿವ್ ಪರ್ಪೋಸ್, ಅಂದ್ರೆ LGNS ನ ಒಂದು ಬ್ಯಾಕ್ ಎಂಡ್, ಒಂದು ಶೀಲ್ಡ್ ಆಗಿ GLGNS ಟೋಕನ್ ಬಂದಿರ್ತಕ್ಕಂಥದ್ದು. ಅದರ ನೆಕ್ಸ್ಟ್ ಸ್ಟೇಬಲ್ ಕಾಯಿನ್ ಎ. ಕಂಪ್ಲೀಟ್ ಒರಿಜಿನ್ ಪಿಕ್ಚರಿನ ಉದ್ದೇಶ ಸ್ಟೇಬಲ್ ಕಾಯಿನ್ ನ ತರಬೇಕು ಅಂತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ತರ Web3 ಬೇಸ್ಡ್ ಮಾಡ್ಯೂಲ್ ಅಲ್ಲೂ ಕೂಡ ಆನ್ ಚೈನ್ ಡೇಟಾದಲ್ಲಿ ಟ್ರಾನ್ಸ್ಪರೆನ್ಸಿ ಆಗಿ
ಸ್ಟೇಬಲ್ ಕಾಯಿನ್ ನ ಉತ್ಪತ್ತಿ ಮಾಡಬಹುದು ಅಂತಕ್ಕಂಥದ್ದನ್ನ ತೋರಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಒರಿಜಿನ್ LGNS. ಅಂದ್ರೆ ಪ್ರತಿಯೊಂದು LGNS ಗೂ ಬ್ಯಾಕಪ್ ಏನಿದೆ, $1 ಇದೆ. ಒಂದು ಸ್ಟೇಬಲ್ ಕಾಯಿನ್ ನ ಬ್ಯಾಕಪ್, ಒಂದು ಸ್ಟೇಬಲ್ ಕಾಯಿನ್ ಅಂದ್ರೆ ಅದರದ್ದು ಬೆಲೆ ಎಷ್ಟು, $1. ಒಂದು LGNS ನ ಬರ್ನ್ ಮಾಡೋದ್ರಿಂದ ಉತ್ಪತ್ತಿ ಯಾವ್ದಾಗುತ್ತೆ, ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗುತ್ತೆ. ಅದರದ್ದು ಬ್ಯಾಕಪ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬ್ಯಾಕಪ್ LGNS ನ ನಾವು ಬರ್ನ್ ಮಾಡ್ತೀವಿ, ಸುಟ್ಟಾಕ್ತಿವಿ ಎಕ್ಸಾಂಪಲ್, ಅವಾಗ ಏನು ಉತ್ಪತ್ತಿ ಆಗುತ್ತೆ, ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗುತ್ತೆ. ಅಂದ್ರೆ ಅಲ್ಲಿ ಅಂದ್ರೆ LGNS ಗೆ $1 ಏನ್ ಬ್ಯಾಕಪ್ ಇತ್ತು, ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸ್ಟೇಬಲ್ ಕಾಯಿನ್ ಗೆ ಬ್ಯಾಕಪ್ ಆಗಿ ಕೂರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ಫಿಯಾಟ್ ನ ಅಂದ್ರೆ ಫಿಸಿಕಲ್ ಮಾಡ್ಯೂಲ್ ಅಲ್ಲಿ ತಮ್ಮದೇ ಆದಂತ USDT ಏನ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಪ್ರತಿಯೊಂದು USDT ಕೂಡ $1 ಅಂದ್ರೆ ಫಿಸಿಕಲ್ ಫಿಯಾಟ್ ಕರೆನ್ಸಿ ಏನಾಗಿದೆ, ಪ್ಲೆಡ್ಜ್ ಆಗಿದೆ. ಓನ್ಲಿ ದ ಫಸ್ಟ್ ಒಂದು ಸ್ಟೇಬಲ್ ಟೋಕನ್ ಅಂತ ಹೇಳ್ಬೋದು ಡಿಜಿಟಲಿ ಪ್ಲೆಡ್ಜ್, ಡಿಜಿಟಲಿ ಬ್ಯಾಕಪ್ ಅನ್ನ ಇಟ್ಕೊಂಡು ಬ್ಯಾಕಪ್ ಆಗಿ ಸಿಸ್ಟಮ್ ಅಲ್ಲಿ ಇಟ್ಟು ಸ್ಟೇಬಲ್ ಕಾಯಿನ್ ನ ಉತ್ಪತ್ತಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು LGNS. ಅದನ್ನ ಫಸ್ಟ್ ಫೇಸ್ ಅಲ್ಲಿ ಅವರು ಟಾರ್ಗೆಟ್ ಇರ್ತಕ್ಕಂಥದ್ದು 20 ಬಿಲಿಯನ್ LGNS. ಓಕೆ, ಅಂದ್ರೆ 20,000 ಕೋಟಿ LGNS ನ ಸ್ಟೇಬಲ್ ಕಾಯಿನ್ ನ ಮಿಂಟ್ ಮಾಡ್ಲಿಕ್ಕೆ ಸಿಸ್ಟಮ್ ಲೈಕ್ ಪ್ಲಾನ್ ಇಟ್ಕೊಂಡಿರ್ತಕ್ಕಂಥದ್ದು. ಅದನ್ನ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಅಷ್ಟು ಉತ್ಪತ್ತಿ ಆಗ್ಬೇಕು ಅಂದ್ರೆ ಅಷ್ಟು LGNS ಏನಾಗ್ಬೇಕು, ಬರ್ನ್ ಆಗ್ಬೇಕು. ಇಲ್ಲಿ ತನಕ ಎಷ್ಟು ಲೈಕ್ ಬರ್ತಾ ಆಗಿದೆ ಅಂತಕ್ಕಂಥದ್ನು ಕೂಡ ನಾವು ಕೌಂಟ್ ಮಾಡಿದ್ರೆ ದ ಜರ್ನಿ ಲಾಂಗ್ ಟರ್ಮ್. ಓಕೆ, ಶಾರ್ಟ್ ಟರ್ಮ್ ಡಿಸಿಷನ್ಸ್ ವರ್ಸಸ್ ಲಾಂಗ್ ಟರ್ಮ್. ಸೊ ಸಾಕಷ್ಟು ರೀತಿಯ ಜನಗಳು ಇನ್ವಾಲ್ವ್ ಆಗಿರ್ತಾವ್ರೆ. ಲಾಂಗ್ ಟರ್ಮ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಶಾರ್ಟ್ ಟರ್ಮ್ ಇರ್ತಾರೆ. ಲಾಂಗ್ ಟರ್ಮ್ ಪಾರ್ಟಿಸಿಪೆಂಟ್ ಅವ್ರು ಥಿಂಕ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್, ಅಡಾಪ್ಷನ್, ಇಕೋಸಿಸ್ಟಮ್ ಯಾವ ತರ ಗ್ರೋತ್ ಆಗ್ತಿದೆ, ಮುಂದೆ ಇದು ಫ್ಯೂಚರ್ ಅಲ್ಲಿ ಈ ಸಿಸ್ಟಮ್ ಇಂದ ಪಬ್ಲಿಕ್ ಗೆ ಯುಟಿಲಿಟಿ ಇದೆನಾ, ಉಪಯೋಗ ಇದೆನಾ, ನಿಜವಾಗ್ಲೂ ಇದನ್ನ ಮಾರ್ಕೆಟ್ ಅಲ್ಲಿ ಏನಾದ್ರೂ ಒಂದು ಪ್ರೊಡಕ್ಟಿವಿಟಿ ತರ್ಲಿಕ್ಕೆ ಹೊರಟಿರುತ್ತಾ ಅಂತಕ್ಕಂಥ ಥಿಂಕಿಂಗ್ ಪ್ರೋಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಬಟ್ ಅದನ್ನೇ ನಾವು ಶಾರ್ಟ್ ಟರ್ಮ್ ನೋಡೋದಾದ್ರೆ ಅದು ಯಾವ್ದು ಕೂಡ ಥಾಟ್ ಪ್ರೊಸೆಸ್ ಇಲ್ಲದೆ ಬರೀ ಪ್ರೈಸ್ ನ ಫ್ಯಾಕ್ಟರ್ ನ, ಪೋರ್ಟ್ಫೋಲಿಯೋನ ಗ್ರೋತ್ ಅಷ್ಟೇ ನೋಡ್ತಾ ಇರ್ತಕ್ಕಂಥದ್ನ ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ. ಸೊ ಅದನ್ನ ಆ ರೀತಿ ಮೈಂಡ್ ಸೆಟ್ ಅಲ್ಲಿ ಎಕ್ಸಿಟ್ ಆಗ್ತಾ ಇರ್ತಕ್ಕಂಥವ್ರನ್ನ, ಎಕ್ಸಿಟ್ ಆಗೋರ್ನ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಬ್ರಿಡ್ಜ್ ಆಗ್ತಾ ಇರ್ತಕ್ಕಂಥದ್ದು ಫ್ಯೂಚರ್ ವಿಷನ್ ಗೆ ಯಾವುದೇ ರೀತಿಯ ಒಂದೇ ದಿನದಲ್ಲಿ ಅಟ್ ಎ ಟೈಮ್ ಫ್ರಾಕ್ಷನ್ ಆಫ್ ದಿನದಲ್ಲಿ ಯಾವುದು ಕೂಡ ಸಿಸ್ಟಮ್ ಅಲ್ಲಿ ಯಾವುದು ಕನೆಕ್ಟ್ ಆಗೋದಿಲ್ಲ. ಅದಕ್ಕೆ ಆದಂತ ಟೈಮು, ಟೆಕ್ನಾಲಜಿ ಅಡಾಪ್ಷನ್ ಗೆ ಟೈಮ್ ಬೇಕು. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ವೇಟ್ ಅಂಡ್ ಪೇಷನ್ಸ್ ಆಗಿರ್ಬೇಕು. ಅಟ್ ದ ಎಂಡ್ ಆಫ್ ದ ಡೇ ಟ್ರಸ್ಟ್ ಈಸ್ ದ ಓನ್ಲಿ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಅದು ನಮ್ಮಲ್ಲಿ ಯಾವಾಗ ಬಿಲ್ಡ್ ಆಗುತ್ತೆ ಅಂತಂದ್ರೆ ಸಿಸ್ಟಮ್ ಬಗ್ಗೆ ನಾವು ಅತಿ ಹೆಚ್ಚು ತಿಳ್ಕೊಂಡಾಗ. ಇದು ಕಂಪ್ಲೀಟ್ಲಿ ಎಜುಕೇಶನ್ ಬೇಸ್ಡ್ ಆಗಿ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಫಂಡಿಗೆ ಫಂಡ್, ದುಡ್ಡಿಗೆ ದುಡ್ಡು ಅಂತಕ್ಕಂಥದ್ದು ಇಲ್ಲಿ ಯಾರು ಕೂಡ ಅದನ್ನ ಪ್ರಮೋಟೇ ಮಾಡ್ತಾ ಇಲ್ಲ. ಓಕೆ, ವೈ? ಬಿಕಾಸ್ ಸಿಸ್ಟಮ್ ನ ತಿಳುವಳಿಕೆ, ಸಿಸ್ಟಮ್ ನ ತಿಳ್ಕೊಂಡಾಗ ಅದು ನಮ್ಮ ಅಪಟೈಟ್ ಅಥವಾ ನಮ್ಮ ಸ್ಟ್ರೆಂತ್ ಗೆ ನಮ್ಮ ಅನುಗುಣವಾಗಿ ನಾವು LGNS ನ ಖರೀದಿ ಮಾಡಿ ಸಿಸ್ಟಮ್ ಅಲ್ಲಿ ಬರ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನಾವು ಸಿಸ್ಟಮ್ ಬಗ್ಗೆ ಇದು ಎಷ್ಟು ಫ್ಯೂಚರ್, ಎಷ್ಟು ಸ್ಟ್ರಾಂಗ್ ಇದೆ ಅಂತಕ್ಕಂಥದ್ನ ನಾವು ತಿಳ್ಕೊಬೇಕಾಗಿತ್ತು. ಆ ವಿಚಾರದಲ್ಲಿ ಓಕೆ, ಅನುಬೀಸ್ ಬ್ಲಾಕ್ ಚೈನ್ ಡೇ ಬೈ ಡೇ ವಿಚಾರಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಕ್ಕಂಥದ್ದು, ತರ್ತಾ ನೋಡಿ. ಸೊ ಅಂಡ್ ದೆನ್ ಆದಷ್ಟು ಬೇಗ July 7th ಅನ್ಸುತ್ತೆ ಸಿಸ್ಟಮ್ ಸಾಕಷ್ಟು ಅಂದ್ರೆ ಲೈಕ್ ಬ್ಲಾಕ್ ಚೈನ್ ಒಂದು ಸಮಿತ್ ನ ಇಟ್ಕೊಂಡಿದೆ ಅಂತಕ್ಕಂಥದ್ದು ನ್ಯೂಸ್ ಬರ್ತಾ ಇದೆ. July 7th ಜೆಜು ಐಲ್ಯಾಂಡ್, ಮೇ ಬಿ ಸೌತ್ ಕೊರಿಯಾ ಅನ್ಸುತ್ತೆ. So entering a July, a new chapter of a strategic growth. Okay. ಸೊ ಜೂನ್ ಆಲ್ರೆಡಿ ಎಂಡ್ ಆಗ್ತಾ ಇದೆ, ಮಾರ್ಕೆಟ್ ಅಪ್ರೋಚಿಂಗ್ ಅಂದ್ರೆ ಇಂಪಾರ್ಟೆಂಟ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ಇಯರ್ ಮಲ್ಟಿ ಚೈನ್ ಡೆವಲಪ್ಮೆಂಟ್ ಪರ್ಪೋಸ್ ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು ನೋಡ್ಬೋದು. ಅಂದ್ರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಸ್ಟ್ರಾಂಗ್ ಆಗ್ಲಿಕ್ಕೆ ಯಾವ ತರ ಸಿಸ್ಟಮ್ ಅಲ್ಲಿ ಅಡಾಪ್ಷನ್ ತರಬೇಕು ಅಂತಕ್ಕಂಥದ್ದು ವಿಚಾರಗಳನ್ನ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. ಓಕೆ, ಜುಲೈ ಅಂತಕ್ಕಂಥದ್ದು ಒಂದು ಕೀ ಮಂತ್ ಫಾರ್ ನೆಕ್ಸ್ಟ್ ಸ್ಟೇಜ್, ಅಂದ್ರೆ ಮುಂದಿನ ಸ್ಟೇಜ್ಗೆ ಜುಲೈ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಸಿಸ್ಟಮ್ ಸಮಿತ್ ಕೂಡ ಇಟ್ಕೊಂಡಿದೆ. ಓಕೆ,
ಸ್ಮಾರ್ಟ್ ಕಾಂಟ್ರಾಕ್ಟ್ ಡೆವಲಪ್ಮೆಂಟ್, ಆಪ್ಟಿಮೈಸೇಷನ್, ಪ್ರಿಪರೇಷನ್ ಎಲ್ಲ ಸಿಸ್ಟಮ್ ಅಲ್ಲಿ ಜುಲೈ ಅಲ್ಲಿ ಸಿಸ್ಟಮ್ ಮತ್ತೆ ಒಂದು ವೇರಿಯಸ್ ಇನೋವೇಷನ್ಸ್ ಒಂದಿಗೆ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅದ್ರ ಜೊತೆ ನಾವು ನೋಡ್ತಾ ಇದೀವಿ ಆನ್ ಚೈನ್ ಅಸೆಟ್ಸ್ ನ ಯಾವ ತರ 1:1, 1:1 ಯಾವ ತರ ಆಲ್ರೆಡಿ ರಿವೀಲ್ ಮಾಡಿರ್ತಕ್ಕಂಥದ್ನು ಕೂಡ ನೋಡ್ಬೋದು. ಸೊ ಸ್ಟೇಕಿಂಗು, ಕಾಂಪೌಂಡಿಂಗ್ ಕೂಡ ನಾರ್ಮಲಿ ನಡೀತಾ ಇರ್ತಕ್ಕಂಥದ್ದು. ಇಕೋಸಿಸ್ಟಮ್ ನ ಡೆವಲಪ್ಮೆಂಟ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೇಕು. ಸೊ ಸ್ಟ್ರಾಟಜಿಕ್ ಅಪ್ಡೇಟ್ ಒಂದಿಗೂ ಕೂಡ ಸಿಸ್ಟಮ್ ಏನಾಗುತ್ತೆ, ಎವ್ರಿ ಡೇ ಅಪ್ಡೇಟ್ ನ ಕೊಡ್ತಾ ಹೋಗುತ್ತೆ. ಸೊ ಸೆಕೆಂಡ್ ಆಲ್ರೆಡಿ ಜುಲೈ ಮೇ ಬಿ 7th ಅನ್ಸುತ್ತೆ, ಜುಲೈ 7th ಸಿಸ್ಟಮ್ ಒಂದು ಬ್ಲಾಕ್ ಚೈನ್ ಸಮ್ಮಿತ್ ಅನ್ನ ಮೇ ಬಿ ಸೌತ್ ಕೊರಿಯಾ ಅದು ಕೂಡ ಪೋಸ್ಟ್ ಬಂದಿರತಕ್ಕಂಥದ್ದು. ಸೊ ಜುಲೈ 7th ಜೇಜು ಐಲ್ಯಾಂಡ್ ಅಲ್ಲಿ ಸಮ್ಮಿತ್ ನಡೀತಾ ಇರತಕ್ಕಂಥದ್ದು. ಒರಿಜಿನ್ ಆಸ್ ಅಫಿಷಿಯಲಿ ಅನೌನ್ಸ್ಡ್ ದಟ್ ದ ಗ್ಲೋಬಲ್ ಕನ್ಸರ್ನ್ ಸಮ್ಮಿಟ್ ಇಸ್ ಪ್ಲಾನ್ ಟು ಟೇಕ್ ಪ್ಲೇಸ್ ಆನ್ ಜುಲೈ 7th ಸೌತ್ ಕೊರಿಯಾದಲ್ಲಿ. ಸೊ ಸೊ ಮೈಲ್ ಸ್ಟೋನ್ ಈ ಇದ್ರದ್ದು ಸಬ್ಮಿತ್ ಉದ್ದೇಶನು ಅಪ್ಕಮಿಂಗ್ ಯಾವ ತರ ಸಿಸ್ಟಮ್ ಅಲ್ಲಿ ಕೊಲಾಬ್ರೇಷನ್ ನಡೆಯುತ್ತೆ, ಆ ಕೊಲಾಬ್ರೇಷನ್ ಇಂದ ಸಿಸ್ಟಮ್ ಅಲ್ಲಿ ಯಾವ ತರ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಬೋದು. ಓಕೆ, ಅಂಡ್ ದೆನ್ ಟೆಕ್ನಾಲಜಿ ಏನೆಲ್ಲ ಕೊಲಾಬ್ರೇಷನ್ ಆಗ್ತಾ ಇದೆ ಅಲ್ಲಿ ಅನುಬೀಸ್ದು ಯಾವ ತರ ಟೆಕ್ನಾಲಜಿಯೊಂದಿಗೆ ಅನುಬೀಸ್ದು ಪಾರ್ಟ್ ಇರುತ್ತೆ. ಓಕೆ, ಅಂಡ್ ದೆನ್ ಪ್ರೈವಸಿ ಪ್ರೋಟೋಕಾಲ್ ಬರ್ತಕ್ಕಂಥ ದಿನಗಳಲ್ಲಿ ಎಷ್ಟು ವೆರಿ ಇಂಪಾರ್ಟೆಂಟ್. ಎ ಸ್ಟೇಬಲ್ ಕಾಯಿನ್ ನ ಉದ್ದೇಶ ಇಟ್ಕೊಂಡು ಸಿಸ್ಟಮ್ ಏನ್ ಬರ್ತಾ ಇದೆ ಅದರದ್ದು ಮಾರ್ಕೆಟ್ ಎಷ್ಟು ವ್ಯಾಸ್ಟ್ ಇದೆ, ವೈಡ್ ಇದೆ. ಓಕೆ, ಸೊ ಅದನ್ನ ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ಯಾವ ತರ ಅದನ್ನ ಎ ಸ್ಟೇಬಲ್ ಕಾಯಿನ್ ನ ಮಾರ್ಕೆಟ್ ಯಾವ ತರ ಅಕ್ಸೆಪ್ಟೆನ್ಸಿ ಮಾಡುತ್ತೆ. ಸೊ ಅದರದ್ದು ಗ್ರೋತ್ ರೇಷಿಯೋ ಔಟ್ ಆಫ್ ಕಮ್ಯುನಿಟಿ LGNS ನ ಹೊರತಾಗಿ ಅದನ್ನ ಅಡಾಪ್ಷನ್ ಯಾವ ತರ ಮಾಡ್ಕೊಳ್ಳುತ್ತೆ. ಎ ಸ್ಟೇಬಲ್ ಕಾಯಿನ್ ನ ಇಂಟೆನ್ಷನ್ ಇಲ್ಲಿ ಯಾರೋ LGNS ನ ಖರೀದಿ ಮಾಡಿರೋರು ಅಥವಾ ಇಲ್ಲಿ ಮಾರ್ಕೆಟಿಂಗ್ ನಡೀತಾ ಇರ್ತಕ್ಕಂಥವ್ರು ಮಾತ್ರ ಯೂಸ್ ಮಾಡ್ಬೇಕು ಅಂತಕ್ಕಂಥದ್ದು ಇಂಟೆನ್ಷನ್ ಅಲ್ಲ. ಎ ಸ್ಟೇಬಲ್ ಕಾಯಿನ್ ಥ್ರೂ ಔಟ್ ದ ಕಮ್ಯುನಿಟಿ ಪೀಪಲ್, ಥ್ರೂ ಔಟ್ ದ ಕ್ರಿಪ್ಟೋ ಕಮ್ಯುನಿಟಿಗೆ ಅದು ಯೂಸ್ ಕೇಸ್ ಆಗ್ಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. ಸೊ ಅದು ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ನ ಸೊ ಫ್ಯೂಚರ್ ಎಕೋಸಿಸ್ಟಮ್ ಮಲ್ಟಿ ಚೈನ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಸೊ ಕಂಪ್ಲೀಟ್ ಇದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇರ್ತಕ್ಕಂಥದ್ನ ಜುಲೈ 7th ಗೆ ನೋಡ್ಬೋದು. ಸೊ ಲಾಸ್ಟ್ ವೀಕ್ ಚೈನಾದಲ್ಲಿ ನಡೀತಾ ಇರ್ತಕ್ಕಂಥ ಮೀಟಿಂಗ್ ಕೂಡ ಸಾಕಷ್ಟು ಅಪ್ಡೇಟ್ ಗೆ ನಾವು ವೇಟಿಂಗ್ ಮಾಡ್ತಾ ಇದೀವಿ. ಸೊ ಆತರ ಯಾವುದೇ ವಿಚಾರ ಕೂಡ ಅಪ್ಡೇಟ್ ಬಂದ್ರು ಕೂಡ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಬಟ್ ಸ್ಟಿಲ್ ಇಕೋಸಿಸ್ಟಮ್ ಅಲ್ಲಿ ಬಿಲೀವರ್ಸ್ ಜೊತೆ ಸಿಸ್ಟಮ್ ಅಲ್ಲಿ ಸೊ ಏನೆಲ್ಲ ಯಾವುದೇ ತರದ ಎಕ್ಸಿಟ್ ಇದ್ರೂ ಕೂಡ ಯಾವ ತರ ಪಾರ್ಟಿಸಿಪೇಷನ್ ನಡೀತಾ ಇದೆ ಅಂತಕ್ಕಂಥದ್ನು ಕೂಡ ನಾವು ತಿಳ್ಕೊಬಹುದು. ಅಂದ್ರೆ ಇಕೋಸಿಸ್ಟಮ್ ನ ಇಲ್ಲಿ ಯಾರು ಕೂಡ ಬಿಲೀವ್ನೆಸ್ ಇಲ್ದೆ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ನ ನಾವು ಅದನ್ನ ಒಂದ್ ಸೈಡ್ ನೋಡ್ತಾ ಇದ್ರೆ ಅದನ್ನ ಬಿಲ್ಡ್ ಮಾಡಬೇಕು, ಪಾರ್ಟಿಸಿಪೇಷನ್ ಇರಬೇಕು ಅಂತಕ್ಕಂಥದ್ದಕ್ಕೆ ಯಾವ ತರ ಬೈಯಿಂಗ್ ಆಗ್ತಾ ಇರುತ್ತೆ ಅಂತಕ್ಕಂಥದ್ನು ಕೂಡ ನಾವು ನೋಡ್ಬೋದು. ನೋಡಿ, ಸೊ ಯಾವ ತರ 13,000 ಲೈಕ್ $1,82,000, 21,000, $10,000. ಸೊ ಬೈಯಿಂಗ್ ಜೊತೆ ಸೆಲ್ಲಿಂಗು ಕೂಡ ಆಗ್ತಾ ಇರುತ್ತೆ. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ಇದು ಯಾವುದೇ ತರದ ಬೈ ಸೆಲ್ ಮಾಡ್ತಕ್ಕಂಥ ಟೋಕನ್ ಅಲ್ಲ. ಹೌದು, ಟೋಕನ್ ಪ್ರೈಸ್ ಈಗ ಆಲ್ರೆಡಿ ಲಾಸ್ಟ್ ಒಂದು ಫ್ಯೂ ಅವರ್ಸ್ ಅಲ್ಲಿ ಮತ್ತೆ ಬೈಯಿಂಗ್ ಟ್ರೆಂಡ್ ಆದ್ರೂ ಕೂಡ ಮತ್ತೆ ಈಗೇನ್ ಪ್ಯಾನಿಕ್ ಆಗಿರೋರು ಅಥವಾ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ಬೇಕು ಅನ್ನೋರು ಆಗ್ತಾ ಇರುತ್ತೆ. ಅದು ಮಾರ್ಕೆಟ್ ನ ಪ್ರಕ್ರಿಯೆ, ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಅದ್ರ ಜೊತೆ ಲಾಂಗ್ ಟರ್ಮ್ ಥಿಂಕರ್ಸ್, ಲಾಂಗ್ ಟರ್ಮ್ ಪಾರ್ಟಿಸಿಪೇಷನ್ ಯಾವ ತರ ಸ್ಟ್ರಾಂಗ್ ಆಗಿ ಸಿಸ್ಟಮ್ ಅಲ್ಲಿ ಹೋಲ್ಡ್ ಆಗಿದೆ, ಕನೆಕ್ಟ್ ಆಗ್ತಾ ಇರ್ತಾರೆ ಅಂತಕ್ಕಂಥದ್ನ ನಾವಿಲ್ಲಿ ವಾಚ್ ಮಾಡಬಹುದು. ಓಕೆ, ಸೊ ನಾವು ವಿ ಹ್ಯಾವ್ ಟು ಟ್ರಸ್ಟ್ ದ ಪ್ರೋಸೆಸ್. ಓಕೆ, ಸೊ ಸಿಸ್ಟಮ್ ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನೆಲ್ಲ ಅಪ್ಡೇಟ್ ಬರ್ತಾ ಇದೆ ಅದ್ರ ಪ್ರಕಾರ ಆಲ್ಮೋಸ್ಟ್ ಎಲ್ಲದೂ ಕೂಡ ವೆರಿಫೈ ಅಂದ್ರೆ ಓಪನ್ ಆನ್ ಚೈನ್ ಡೇಟಾ ಇರ್ತಕ್ಕಂಥದ್ದು ಅದನ್ನು ಕೂಡ ನಾವು ನೋಡ್ಬೋದು. ಸೊ ಅಂಡ್ ದೆನ್ ಸೊ ವೈಟ್ ಪೇಪರ್ದು ನಾನು ಏನ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ವೈಟ್ ಪೇಪರ್ ನ ನೀವು AVA.ai ಅಥವಾ ವೈಟ್ ಪೇಪರ್ PDF ಇದೆ. ಸೊ ಅದನ್ನ ನೀವು ಚೆಕ್ ಮಾಡಿದ್ರೆ ಸೊ ಲೆಫ್ಟ್ 3 ಲೈನ್ಸ್. ಸೊ ಇಲ್ಲಿ ಒರಿಜಿನ್ ಪ್ರೋಟೋಕಾಲ್ ಸೆಪೆಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನೋಡಿ, ಒರಿಜಿನ್ ಪ್ರೋಟೋಕಾಲ್ ಟ್ರೆಜರಿ ಕಾಂಟ್ರಾಕ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ನ ಇಲ್ಲಿ ಅವಾಗೇ ಮೆನ್ಷನ್ ಮಾಡಿದೆ. ಓಕೆ, ಸೊ ಯಾವ ತರ ರಿಸ್ಕ್ ಫ್ರೀ ಅಸೆಟ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, when users purchase USDT bond, these USDTs are fully transferred to the treasury contract. ಸೊ ಏನ್ LGNS ಮಿಂಟ್ ಆಗುತ್ತೆ USDT ಮುಖಾಂತರ ಖರೀದಿ ಆಗಿರ್ತಕ್ಕಂಥದ್ದು
ಆ ಡಾಲರ್ ಏನಿದೆ ಆ USDT ಪ್ರತಿಯೊಂದು LGNS ಇಂದ $1 ಬ್ಯಾಕಪ್ ಏನಿದೆ ಅದು ರಿಸ್ಕ್ ಫ್ರೀ ಅಸೆಟ್ ಟ್ರೆಜರಿಯಲ್ಲಿ ಆಟೋಮೆಟಿಕ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಎನ್ಶೂರಿಂಗ್ ಈಚ್ LGNS ಆಸ್ ಅ ಸಾಲಿಡ್ ವ್ಯಾಲ್ಯೂ ಬ್ಯಾಕಿಂಗ್ ಅಂದ್ರೆ ಪ್ರತಿಯೊಂದು LGNS ಕೂಡ ಅದರದೇ ಆದಂತ ಮೂಲ ವ್ಯಾಲ್ಯೂ ಬೇಸಿಕ್ ವ್ಯಾಲ್ಯೂ ಇರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ವೈಟ್ ಪೇಪರ್ ಅಲ್ಲಿ ಯಾವಾಗೋ ಅದು ಆಲ್ರೆಡಿ ಏನಾಗಿದೆ ಮೆನ್ಷನ್ ಆಗಿದೆ. So according to the origin strategy, every LGNS is minted backed at least $1 of treasury risk-free asset. So as the risk-free assets in the treasury continue to grow, ಅಂದ್ರೆ ರಿಸ್ಕ್ ಫ್ರೀ ಅಸೆಟ್ ಅಲ್ಲಿ ಎಷ್ಟು ಅಸೆಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ LGNS ಅಷ್ಟು ಮಿಂಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನು ಅಂದ್ರೆ ಪ್ರೊವೈಡಿಂಗ್ ಮೋರ್ ಸ್ಟೆಬಿಲಿಟಿ ಅಂಡ್ ಕ್ರೆಡಿಬಿಲಿಟಿ ಟು ದ ಪ್ರೋಟೋಕಾಲ್. ಅಂದ್ರೆ ಸೊ ಇದರಿಂದ ಏನು ಅಂದ್ರೆ ಸಿಸ್ಟಮಿನ ಕ್ರೆಡಿಬಿಲಿಟಿಗೆ ಸ್ಟೆಬಿಲಿಟಿಗೆ ಇದು ಸ್ಟ್ರೆಂಥನ್ ಆಗಿ ವರ್ಕ್ ಆಗುತ್ತೆ. ಓಕೆ, ಇಟ್ ನಾಟ್ ಓನ್ಲಿ ಸ್ಟ್ರೆಂಥನ್ ದ ವ್ಯಾಲ್ಯೂ ಆಫ್ LGNS. ಇದರಿಂದ LGNS ನ ಸ್ಟ್ರೆಂತ್ ಅಷ್ಟೇ ಇದಕ್ಕೆ ವ್ಯಾಲ್ಯೂ ಕೊಡ್ತಕ್ಕಂಥದ್ದಲ್ಲ, ಇದು ಇನ್ವೆಸ್ಟರ್ ಗೆ ವಿತ್ ಗ್ರೇಟರ್ ಸೆಕ್ಯೂರಿಟಿ ಅಂಡ್ ಕಾನ್ಫಿಡೆನ್ಸ್. ಓಕೆ, ಅಂದ್ರೆ ಸೊ LGNS ಯಾವ ತರ ಒಂದು ಕೊಲಾಟ್ರಲ್ ಅಲ್ಲಿ ಸ್ಟ್ರಾಂಗ್ ಆಗಿದೆ ವಿತ್ $1 ಅಂತಕ್ಕಂಥದ್ದು ಹೇಳ್ಬೋದು. ಅಂಡ್ ದೆನ್ ಇದು ಯಾವ ತರ ವರ್ಕ್ ಆಗುತ್ತೆ ಸರ್ ಅಂದ್ರೆ ಅಷ್ಟು ಫಂಡ್ ಇದೆ ಅಂತ ಹೇಳ್ತೀವಿ, ಆ ಫಂಡ್ ಬಳಕೆ ಆಗೋದಾದ್ರೂ ಯಾವಾಗ? ಸೊ ಅದನ್ನ ನಾವಿಲ್ಲಿ ಚೆಕ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಸೇಲ್ಸ್ ಕಾಂಟ್ರಾಕ್ಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಸಿಸ್ಟಮ್ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಮೆಕ್ಯಾನಿಸಮ್ ಇಸ್ ಅ ಡೈನಾಮಿಕ್ ವೆನ್ ದ ಮಾರ್ಕೆಟ್ ಪ್ರೈಸ್ ಸೊ ಯಾವಾಗ $1 ಕಮ್ಮಿ ಮಾರ್ಕೆಟ್ ಸಿನಾರಿಯೋಸ್ ಕ್ರಿಯೇಟ್ ಆಗುತ್ತೆ, $1 ಕಮ್ಮಿ LGNS ಕ್ರಿಯೇಟ್ ಆಗುತ್ತೆ, ಅಲ್ಲಿ ಏನ್ ಫಂಡ್ ಇದೆ ಆ ಟ್ರೆಜರಿ ಬ್ಯಾಲೆನ್ಸ್ ಇಂದ ಆಟೋಮೆಟಿಕ್ಲಿ LGNS ಏನಾಗುತ್ತೆ ಖರೀದಿ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಾ, ದಿಸ್ ಮೆಕ್ಯಾನಿಸಮ್ ಇಸ್ ಅ ಡೈನಾಮಿಕ್ ವೆನ್ ದ ಮಾರ್ಕೆಟ್ ಪ್ರೈಸ್ ಶೋಸ್ ದಟ್ ವ್ಯಾಲ್ಯೂ ಆಫ್ one LGNS exceed one USDT, the protocol will issue and sell additional LGNS. So market supply. If the market ಪ್ರೈಸ್ ಡ್ರಾಪ್ಸ್ ಟು one LGNS ಬಿಲೋ one USDT, ಅಂದ್ರೆ ಒಂದು LGNS ನ ಬೆಲೆ $1 ಕಮ್ಮಿ ಆಯ್ತು ಅಂದ್ರೆ ದ ಪ್ರೋಟೋಕಾಲ್ ವಿಲ್ ಇನಿಶಿಯೇಟ್ ಅ ಬೈಬ್ಯಾಕ್ ಪ್ರೋಸೆಸ್. ಅಂದ್ರೆ ಸಿಸ್ಟಮಿನ ಪ್ರೋಟೋಕಾಲ್ ಏನಿದೆ LGNS ನ ಆಟೋಮೆಟಿಕ್ಲಿ ತಾನೇ ಬೈ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, LGNS ನ ಸಪ್ಲೈ ಕಮ್ಮಿ ಆಗುತ್ತೆ, ಸೊ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಪ್ರೋಟೋಕಾಲ್ ಎಷ್ಟು ಸ್ಟ್ರಾಂಗ್ ಇದೆ, ಸೊ ಆನ್ ಚೈನ್ ಡೇಟಾದಲ್ಲಿ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ಅಂತಕ್ಕಂಥದ್ನ ನಾವು ನೋಡ್ಬೋದು, ತಿಳ್ಕೊಬಹುದು. ಸೊ ಇವೆಲ್ಲವೂ ಕೂಡ ಓಪನ್ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥದ್ದು. ಸೊ ವಿಚಾರಗಳನ್ನ ನಾವು ಡೇ ಬೈ ಡೇ ತಿಳ್ಕೊಳ್ತಾ ಹೋಗೋಣ. ಯಾವುದೇ ತರದ ಅಪ್ಡೇಟ್ಸ್ ಏನೇ ಬಂದ್ರು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಅಂಡ್ ದೆನ್ ನಾನು ಹೇಳೋದೊಂದೇ, ನಾರ್ಮಲ್ ಸ್ಟೇಕಿಂಗಿನ ಬಾಂಡ್ ಮೆಕ್ಯಾನಿಸಮ್ ಏನಿದೆ 360, ಸೊ ಅದಕ್ಕೆ ಗಮನ ಕೊಡಿ. ಸೊ ಅದರಿಂದ ಏನಾಗುತ್ತೆ, ಟೋಟಲ್ ಟೋಕನ್ ಅನ್ನ ಅಕ್ಯುಮುಲೇಷನ್ ಆಗಿರ್ಲಿ, ಸೊ ಡೈಲಿ ಬರ್ತಕ್ಕಂಥ ಇಂಟ್ರೆಸ್ಟ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ವೈ? ಬಿಕಾಸ್ ನಾರ್ಮಲ್ ಸ್ಟೇಕಿಂಗಿನ ಮೋರ್ ದನ್ 50 to 60%, ಆಲ್ಮೋಸ್ಟ್ ಡಬಲ್ ತ್ರಿಬಲ್ ನಿಮಗೆ ಅಕ್ಯುಮುಲೇಷನ್ ಆಫ್ ಕಾಂಪೌಂಡಿಂಗ್ ಅಲ್ಲಿ ಬೆನಿಫಿಟ್ ಇರ್ತಕ್ಕಂಥದ್ದು 360 600 ಡೇಸ್. ಅದಕ್ಕೆ ನಿಮ್ಮದನ್ನ ಡೈವರ್ಟ್ ಮಾಡಿ. ಸೊ ಅಲ್ಲೂ ಕೂಡ ಮತ್ತೆ ಪ್ರೈಸ್ ಏನಾದ್ರೂ ಇರ್ಲಿ, ನಾನು ಇವತ್ತು ಹೇಳ್ತೀನಿ, ಸಿಸ್ಟಮ್ ಅಲ್ಲಿ ಯಾವುದೇ ತರದ, ಫಾರ್ ಎಕ್ಸಾಂಪಲ್ ಇವತ್ತು ಒಂದು $100 ನ LGNS ನ ಖರೀದಿ ಮಾಡ್ತೀರಾ, ಅದು ಮುಂದಿನ ತಿಂಗಳು ನಿಮ್ಮ 100 ಟೋಕನ್ 120 ಟೋಕನ್ ಆಗಿರುತ್ತೆ. ಸೊ ನೀವು ಓವರ್ ಆಲ್ ನಿಮ್ಮ ಪೋರ್ಟ್ಫೋಲಿಯೋನ ವ್ಯಾಲ್ಯೂಮ್ ನ ಕೌಂಟ್ ಮಾಡಬೇಡಿ. ಇವತ್ತು ನೀವು $100 ಹಾಕಿ ಸಿಸ್ಟಮ್ ಅಲ್ಲಿ ಬಂದ್ರಿ, ಒಂದ್ ತಿಂಗಳಾದ್ಮೇಲೆ ಅದು $80 ಶೋ ಆಗ್ತಿದೆ ಅಂತಂದ್ರೆ, ಸೊ ಅದು ನಿಮಗೆ ಇದು ಏನಪ್ಪಾ, ಇದು ನನ್ನ ಪೋರ್ಟ್ಫೋಲಿಯೋ ಡೌನ್ ಆಗಿದೆ, ಕಮ್ಮಿ ಆಗಿದೆ, ಇದು ಆ ತರ ವರ್ಕ್ ಆಗ್ತಕ್ಕಂಥ ಕಾನ್ಸೆಪ್ಟ್ ಸಿಸ್ಟಮ್ ಅಲ್ಲ. ಇಲ್ಲಿ ನೀವು ನೋಡ್ಬೇಕಾಗಿರೋದು ನಿಮ್ಮ ಈಲ್ಡ್, ನಿಮ್ಮ ಟೋಕನ್ ಗೆ ಎಕ್ಸ್ಟ್ರಾ ಟೋಕನ್ ಏನ್ ಬಂದಿದೆ ಆ ಟೋಕನ್ ಅನ್ನ ನೀವೇನ್ ಮಾಡಿ ಮಾರ್ಕೆಟ್ ಗುಡ್ ಕಂಡೀಷನ್ ಇದ್ದಾಗ ಎವ್ರಿ ಮಂತ್ ಎನ್ಕ್ಯಾಶ್ ಮಾಡ್ತಾ ಹೋಗಿ, ಅದು ಯಾವುದೇ ರೀತಿಯ ಪ್ರೈಸ್ ಇದ್ರೂ ಕೂಡ. ಸೊ ಆಗಿರೋದ್ರಿಂದ ಸೊ ನಿಮ್ಮ ಬರ್ಡನ್ ಅಥವಾ ಥಾಟ್ ಪ್ರೊಸೆಸ್ ಕೂಡ ಸಿಸ್ಟಮ್ ಬಗ್ಗೆ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಆಗ್ತಿಲ್ಲ ಅಂತಂದ್ರೂ ಕೂಡ ಈ ಪ್ರೋಸೆಸ್ ನ ನೀವು ಸ್ಟಾರ್ಟ್ ಮಾಡ್ತಾ, ಆಲ್ರೆಡಿ ಎಲ್ಲ 90% ಪೀಪಲ್ ಮಾಡ್ತಾ ಇದ್ದೀರಾ. ಸೊ ಆ ಪ್ರೋಸೆಸ್ ನ ಕೂಡ ನೀವು ಸ್ಟಾರ್ಟ್ ಮಾಡ್ತಾ ಹೋಗಿ. ಸೊ ಅದರಿಂದ ಸೊ ಬ್ಯಾಲೆನ್ಸಿಂಗ್ ಒಂದು ಸ್ಟೆಬಿಲಿಟಿ ಕೂಡ ನಿಮ್ಮಲ್ಲೂ ಕೂಡ ಇರುತ್ತೆ. ಓಕೆ, ಸೊ ಪ್ರೈಸ್ ಫ್ಯಾಕ್ಟರ್ ನ ಹೊರತಾಗಿ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಎಷ್ಟು ತಿಳ್ಕೊಳಕ್ಕೆ ಆಸಕ್ತಿ ಇರ್ತೀರಾ ಅಷ್ಟು ವಿಚಾರ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥದ್ದು.
ಇದನ್ನ ಯಾವುದೇ ರೀತಿಯ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬೇರೆ ಸಿಸ್ಟಮ್ಗೆ ಕಂಪೇರ್ 1% ಕೂಡ ಮಾಡ್ಲಿಕ್ಕೆ ಆಗಲ್ಲ. ಸೊ ಯಾವುದೇ ತರದ ಸಿಸ್ಟಮ್ ನಿಮ್ ಇಷ್ಟ, ನಿಮ್ಮ ಡಿಸಿಷನ್. ಅಟ್ ದ ಎಂಡ್ ಆಫ್ ದ ಡೇ ಸೊ ಯಾವುದೇ ಸಿಸ್ಟಮ್ ನ ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಮೂವ್ ಆನ್ ಆಗ್ತೀರಾ ಅಂದ್ರೆ ಅದೆಲ್ಲವೂ ಕೂಡ ನಿಮ್ಮ ಡಿಸಿಷನ್ ಮೇಲೆ ಇರುತ್ತೆ. ಬಟ್ ಸೊ ಅದು ಯಾವ ಫ್ಯಾಕ್ಟರ್ ಮೇಲೆ ಹೋಗುತ್ತೆ, ಅದು ಲೀಡರ್ಸ್ ಓರಿಯೆಂಟೆಡ್ ಇದೆನಾ ಅಥವಾ ನಿಮ್ಮ ಬೆನಿಫಿಟ್ ಇದೆನಾ ಅಂತ ಒಂದು ದಿನ ಸೊ ಅದ್ರ ಬಗ್ಗೆ ಥಿಂಕ್ ಮಾಡಿ, ಸೊ ಆಮೇಲೆ ಡಿಸಿಷನ್ ತಗೊಳ್ಳಿ. ಸೊ ಇವತ್ತಿನ ಸೆಷನ್ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತೀನಿ. ಮತ್ತೆ ನಾನು ನೆಕ್ಸ್ಟ್ ಫರ್ದರ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ಬೆಸ್ಟ್. ಗುಡ್ ನೈಟ್.